ಪರ್ಮಿಷನ್ ತಗೊಂಡು ಬಂದಿರ್ತಾರೆ ಸರ್, ಜನಗಳ ಕಷ್ಟ ನಾವು ಕೇಳಕ್ ಬರ್ತೀವಿ ಅಂತ ಬಂದಿರ ಮಾಡ್ತಾರ. ಪಬ್ಲಿಕ್ ಮಾಡಂಗಿಲ್ಲ. ನಾನು ಏನಾದ್ರು ನೀವು ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಸಿಚುವೇಶನ್ ಹೆಂಗಿತ್ತು ನೀವು ಗೊತ್ತಿಲ್ಲ. ಒಳಗಡೆ ಡಾಕ್ಟರ್ ನಾನು ವಿಡಿಯೋ ಮಾಡಿದ್ರೆ ಮುಂದೆ ಏನ್ ಮಾಡ್ತಾರೆ, ಎದೆ ಮೇಲೆ ಅಂಗಡಿ ಹಿಡ್ಕೊಂಡು ಫೋನ್ ಕಸ್ಕೊಂತಾರೆ ಡಾಕ್ಟರ್. ಎಲ್ಲದಕ್ಕೂ ಪರ್ಮಿಷನ್ ತಗೊಳಕ್ ಆಗಲ್ಲ. ಈಗ ಡೈರೆಕ್ಟ್ ಆಗಿ ಒಂದು ಸಮಸ್ಯೆ ಕಂಡಾಗ ಅದನ್ನ ತೋರಿಸಲಿಕ್ಕೆ ಒಂದು ಆಧಾರ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅಂದ್ರೆ ಒಂದು ಪ್ರೂಫ್ ಇದೆ. ನಿಮ್ದು ನೋಡಿ ಸರ್ ಈ ತರ ಆಗಿದೆ ಇವರು ತೆಗಿದಾರೆ. ಎದಕ್ ತೆಗಿದಾರ ಅಂದ್ರೆ ರೆಸ್ಪಾನ್ಸ್ ಏನ್ ಕೊಡ್ಲಿಲ್ಲ ಅಂತ. ನಾವು ಇವಾಗ ಬಂದಿವಿ, ನಾವು ಇದ್ದಿದ್ದಿಲ್ಲ ಇದರಲ್ಲಿ. ಇವ್ರು ಬಂದಾರ, ಇವ್ರು ಏನೋ ವಿಡಿಯೋ ತೆಗಿದಾರ ಅಂತ. ಯಾರು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ವಿಡಿಯೋ ತೆಗಿದಾರ ಅಂತ ಅವರು ಡಿಪಾರ್ಟ್ಮೆಂಟ್ ಕೂಡ ಹೇಳಿದಾರೆ. ಅದೇ ಹೇಳ್ತಾ ಇದಾರೆ. ಸಾರ್ವಜನಿಕರಿಗೆ ಹಾಸ್ಪಿಟಲ್ ತುಂಬಾ ಸಮಸ್ಯೆ ಆಗ್ತಾ ಇದೆ. ಆ ಸಾರ್ವಜನಿಕರಲ್ಲಿ ನಾನು ಇದ್ದೀನಿ, ನನ್ನ ಮಗುನು ನಾನು ಅಡ್ಮಿಟ್ ಮಾಡ್ಕೊಂಡು ನಾನು ಇದ್ದೀನಿ. ಇದ್ದಾಗ ಯಾವುದೇ ರೀತಿ ನನಗೆ ಸ್ಪಂದನೆ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಬೇಸತ್ತು ಹೊರಗಡೆ ಬಂದಾಗ ಇಲ್ಲೊಂದು ಇನ್ಸಿಡೆಂಟ್ ಆಯ್ತಿದೆ. ಆ ಕಾರಣಕ್ಕೆ ನಾವು ವಿಡಿಯೋ ಮಾಡಿದ್ದು, ನಮಗೆ ನನ್ನಿಂದ ಯಾರಿಗಾದ್ರೂ ಒಳ್ಳೇದಾಗ್ಲಿ, ಸ್ವಲ್ಪ ಹಾಸ್ಪಿಟಲ್ ಟೈಟ್ ಆಗಲಿ, ಸ್ಟ್ರಿಕ್ಟ್ ಆಗಲಿ ಅಂತ. ಅದಕ್ಕೆ ಇವರು ಒಳ್ಳೆ ಪಾಕಿಸ್ತಾನದಿಂದ ಬಂದು ಯಾವ ಒಂದು ಕೈದಿಗಳು ಇಟ್ಕೊಂಡಿರ್ತಾರೆ. ಆ ರೀತಿ ಎಲ್ಲರೂ ಬಂದು ನೀನು ವಿಡಿಯೋ ಮಾಡಿದೆ ಆ ರೀತಿ ನಮ್ಮ ಟ್ರೀಟ್ ಮಾಡ್ತಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಆರೋಪಿಯನ್ನು ಸರ್ಜರಿ ಮಾಡಬೇಕು, ಡಾಕ್ಟರ್ ಸರ್ಜರಿ ಮಾಡಬೇಕು ಇಲ್ಲ ಹೇಳಿ ಸರ್. ಈಗ ಮಾಡಿ ಅವ್ರು ರೆಕಾರ್ಡ್ ಮಾಡಿ. ಪೇಷಂಟ್ ಬಂದಿದೆ, ಅಲ್ಲಿ ರಾಂಗ್ ಇದ್ರೆ ಇವ್ರು ರಾಂಗ್ ಇದ್ರೆ ಇವ್ರನ್ನ ಪೇಷಂಟ್ ಬಂದಿದೆ, ಅವ್ರು ರಾಂಗ್ ಇದ್ರೆ ಅವ್ರು ಕಂಪ್ಲೇಂಟ್. ಪೇಷಂಟ್ ಬಂದಿದೆ, ನಮ್ಮ ಗಾರ್ಡ್ ಸೇರಿ ಕರ್ಕೊಂಡ್ ಬಂದ್ರೆ ಸರ್ವೆಂಟ್ ಬರ್ಬೇಕು. ಆ ಸ್ಪಾಟಿಗೆ ಡಾಕ್ಟರ್ ಬರ್ಬೇಕು. ಅವರು ಒಳಗಡೆ ಕರ್ಕೊಂಡು ಹೋಗ್ತೀವಿ, ನಾವು ಒಳಗಡೆ ಕರ್ಕೊಂಡು ನೀವು ಡಾಕ್ಟರ್ ಮೇಲೆ ಏನ್ ಮಾಡಿದಾರೆ ಗೊತ್ತು. ಡಾಕ್ಟರ್ ಕರೆದಿದ್ದಾರೆ, ನೀವು ಒಂದು ನಿಮಿಷ ಡಾಕ್ಟರ್ ಹೇಳಿದ್ರೆ ನಾನು ನಿಮ್ಗೆ ಹೇಳ್ಬೇಕಾಗುತ್ತೆ. ಏನು ಗೊತ್ತಿಲ್ಲ, ಡಾಕ್ಟರ್ ಇವ್ರಿಗೆ ಹೇಳಿದ್ದು ಇವ್ರು ಹೇಳ್ತಾರೆ. ಅವ್ರು ವಿಡಿಯೋ ಮಾಡ್ತಾ ಇದ್ದಾರೆ ಡೆಲಿವರಿ ಒಂದು ಲೇಡಿ ಡೆಲಿವರಿ ಆಗತ್ತಲ್ಲಿ ರೂಮ್ ನಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ನೋಡ್ರಿ ಅಂತ. ಅವಾಗ ನಾವು ಕಸ್ಕೊಬೇಕಾಗುತ್ತೆ ಸರ್, ಮೊಬೈಲ್ ಕಸ್ಕೊಂಡು ವಿಡಿಯೋ ಮಾಡಬಾರ್ದು, ಮೊಬೈಲ್ ಕಸ್ಕೊಂಡು ಡಾಕ್ಟರ್ ಹೇಳಿದ್ರು ನಾವು ನಿಮ್ಗೆ ಹೇಳ್ಬೇಕು. ಡೆಲಿವರಿ ಆಗೋದು ರೂಮ್ಗಳು ಒಳಗೆ ಬಂದು ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೇನೆ, ಸಾಹೇಬ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಸರ್, ಈ ವಿಡಿಯೋ ಮಾಡ್ತಿದ್ರು ಬಂದಿ ಸರ್, ಅಷ್ಟೇ ಹೇಳಿದ್ರು. ಮತ್ತೆ ನಾವು ಹೇಳಿದ್ದೇನೆ ಅವ್ರು ತಪ್ಪನ. ಅವ್ರಿಗೆ ಏನಂತ ಹೇಳಿ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಿಲ್ಲ. ಅದ್ರ MS ಮೇಡಮ್ ಡೈರೆಕ್ಟರ್ ಅವ್ರ ಮುಂದೆ ಕಂಪ್ಲೇಂಟ್ ನೋಡೋಣ. ಈಗ ಅವರು ಯಾವ ತರ ವಿಡಿಯೋ ಮಾಡಿದಾರ ನೋಡೋಣ ಅಂತ ನೋಡಿ ಅಲ್ಲಿ ಸೂಪರ್ಟೆಂಟ್ ಕಡೆ ಅದನ್ನ ಹೇಳಿದ್ವಿ. ಇವತ್ತು ನಾಳೆ ಮೇಲೆ ಅಧಿಕಾರಿಗಳಿದ್ದಾರೆ, ಅವ್ರ ಗಮನಕ್ಕೆ ತಗೊಂಬಪ್ಪ ನೋಡಿ. ಈಗ ಮಾತಾಡ್ತೀವಿ ನಾವು ಇಷ್ಟವರೆ ಅದೇ ಸರ್ ಹೇಳಿದ್ದು, ಗಮನದಲ್ಲಿ ಮಾತಾಡ್ರಿ ಅಂತ ಹೇಳಿದ್ವಿ. ನೋಡ್ಕೊಂಡು ಯಾರಿಗೆ ಮಾಡ್ಬೇಕು ಅಂತ ಮಾಡೋಣ. MS ಮೇಡಮ್ ಇದಾರೆ, ಅಲ್ಲಿ ಕಂಪ್ಲೇಂಟ್ ಮಾಡಪ್ಪ ಅನ್ನಕತ್ತೀನಿ ನಿಮಗೆ. ಕಂಪ್ಲೇಂಟ್ ಮಾಡ್ಬೇಡಿ ಅಂತ ನಾವು ಹೇಳಿಲ್ಲ. ಇವತ್ತು ನಾನು ಮೇಲೆ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡು. ಅದು ಬಿಟ್ಟು ಪಬ್ಲಿಕ್ ಅಲ್ಲಿ ಒಂದು ಡೆಲಿವರಿ ಆಗುತ್ತೆ, ಒಂದು ಹೆಂಗ್ಸ್ ಯಾವ್ದಾದ್ರು ವಿಡಿಯೋ ಮಾಡಿದ್ರೆ ತಡೆಗಟ್ತಾರೆ ಇಲ್ಲ, ಅದನ್ನ ತಡೆಗಟ್ಟಿವಿ ಅವರಿಗೆ. ಅದನ್ನ ಮೊಬೈಲ್ ಕೊಡಕ್ಕೆ ರೆಡಿ ಇರ್ಲಿಲ್ಲ. ಆಮೇಲೆ ಬಂದು ಇಲ್ಲಿ ಬಂದ್ಮೇಲೆ ನಾನು ಸೂಪರ್ ಮೇಡಮ್ ತಗೊಂಡು ಬಂಧುಗಳೇ, ನಾವು OPD ವಿಮ್ಸ್ ವಿಜಯನಗರ ಕೇಂದ್ರದಲ್ಲಿದ್ದೇವೆ. ನಾವು ಕೆಲ ಸಮಸ್ಯೆಗಳ ಬಗ್ಗೆ ಇಲ್ಲಿ ಬೇರೆ ಸೂಪರಿಂಟೆಂಡೆಂಟ್ ಮತ್ತು ನಿರ್ದೇಶಕರನ್ನು ಕಾಣುವ ಒಂದು ಸಮಸ್ಯೆಗಳ ಬಗ್ಗೆ ಇಲ್ಲಿ ಬಂದಿದ್ವಿ. ಇದು ಒಂದು ಪೊಲೀಸ್ ಚೌಕಿ ಇದೆ OPD ಒಳಗಡೆ ವಿಜಯನಗರ ವಿಮ್ಸಲ್ಲಿ. ಇದು ಪೊಲೀಸ್ ಇಲಾಖೆಯ ಒಂದು ಖಾಸಗಿ ಗಾಡಿ ಇದೆ. ಅದರಲ್ಲಿ ಪೊಲೀಸ್ ಅಂತ ಹಾಕೊಂಡಿದ್ದಾರೆ. ಜೂಮ್ ಮಾಡಿ ನೋಡಿ, ಪೊಲೀಸ್ ಅಂತ ಇದೆ ನೋಡಿದ್ದೀರಾ. ಸರ್ಕಾರಿ ಇಲಾಖೆಯ ಗಾಡಿಗೆ ಮಾತ್ರ ಆ ಇಲಾಖೆ ಹೆಸರು ಅಥವಾ ಪೊಲೀಸರು ಅಥವಾ ಡಾಕ್ಟ್ರು ಇನ್ನಿತರ ಹಾಕೋಬಹುದು. ಸರ್ಕಾರಿ ನಿಯಮಗಳ ಪ್ರಕಾರ ತಮ್ಮ ಖಾಸಗಿ ವಾಹನಕ್ಕೆ ಯಾವುದೇ ಇಲಾಖೆಯವರು ಅದರ ಲೇಬಲ್ ಅನ್ನು ಅಂಟಿಸ್ಕೊಳಂಗಿಲ್ಲ. ಪೊಲೀಸ್ ಇದ್ದಾರಲ್ಲ, ಪೊಲೀಸ್ ಅಂತೇಳಿ ನಿಯಮ ಮೀರಿ ಅವರ ಪೊಲೀಸ್ ಇಲಾಖೆಯಲ್ಲಿ ಇದ್ದಿರಬಹುದು, ಆದರೆ ಅವರ ಗಾಡಿಗೆ ಈ ತರ ಪೊಲೀಸ್ ಅನ್ನೋದನ್ನ ಹಾಕಬಾರ್ದು, ನಿಯಮಾವಳಿ ವಿರುದ್ಧ ಆಗುತ್ತೆ. ಸೊ ಇದು ಗಾಡಿ ನಂಬರ್ KA 34 V2145. ಇದು ಚೌಕಿ OPDಯಲ್ಲಿ ಆ ಗಾಡಿ ಪಾರ್ಕ್ ಮಾಡಿದ್ದಾರೆ. ಸೊ ಈ ಗಾಡಿಯ ಪೊಲೀಸ್ ಅವರು ಬೇರೆ ಕಡೆ ಎಲ್ಲ ಡ್ಯೂಟಿಲಿ ಇದ್ದಾರೆ ಅನಿಸುತ್ತೆ. ಸೊ ಇದು ಕೂಡ ನಿಯಮವಾರ. ಸಾರ್ವಜನಿಕರಿಗೆ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ, ಯಾವುದೇ ಪೊಲೀಸ್ ಇಲಾಖೆ ಅಡ್ವೊಕೇಟ್ ಏನಾಗಿರ್ಬೋದು, ಸರ್ಕಾರಿ ಸೇವೆಯಲ್ಲಿದ್ದರೆ ಅವರು ತಮ್ಮ ಖಾಸಗಿ ವಾಹನಗಳಿಗೆ ಅವರ ಮನೆಗೆ ಉಪಯೋಗ ಮಾಡುವಂಥ ಯಾವುದೇ ವಸ್ತುಗಳಿಗೆ ಅವರ ಇಲಾಖೆಯನ್ನು ದುರುಪಯೋಗ ಮಾಡಿಕೊಳ್ಳಿಲ್ಲ ಅಂತೇಳಿ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕಾಗಿ ನಿಮಗೆ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ.
ಬರ್ರಿ ಇದೆಲ್ಲ ಆಗಿದೆ ಮೇಡಮ್ ಇಲ್ಲ ಐತ್ ಬರ್ರಿ ಮುಂದೆ ಅದು ಫೋನ್ ನಂಬರಲ್ಲಿ ವೈಟ್ ಪ್ರಿಂಟ್ ಹಾಕಿದ್ದಾರೆ ಅಂತ ನಾವು ಹೇಳಿದ್ವಿ. ಈಗ ನೀವು ನೋಡ್ತಾ ಇರ್ಬೋದು ಇಂದು ಮತ್ತೆ ಮೇಡಮ್ ಅವ್ರದ್ದು ಒಂದು ನಂಬರ್ ಇಲ್ಲ ಕಾಣುತ್ತೆ ಕ್ಲಿಯರ್ ಆಗಿ ವೈಟ್ ಪ್ರಿಂಟ್ ಫೈವ್ ಆದ್ಮೇಲೆ ಏನಿದೆ ಗೊತ್ತಿಲ್ಲ ಬಣ್ಣ ಹಾಕಿದ್ದಾರೆ ನೋಡಿ. ಇಲ್ಲಿ ಒಂದು ವೈಟ್ ಬಣ್ಣ ಪೌಡರ್ ಬಿಡೋದು ಕೆಳಗೆ ಇದು ಒಂದು ಫೋಟೋ ತಕ್ಕಿದ್ದು ಇದು ಸಮಸ್ಯೆಯನ್ನ ನಾವು ಈಗಾಗಲೇ ನಿರ್ದೇಶಕರಿಗೆ ಹೇಳಿದ್ವಿ. ಅವ್ರು ಇಲ್ಲ ಒಳ್ಳೆ ಧೈರ್ಯ ಮಾಡ್ರಿ, ನಿಮ್ಮಂತ ಸಪೋರ್ಟ್ ಬೇಕು. ಒಬ್ಬನೇ ಇದೀನಿ ನಾನು, ಬೇರೆ ಯಾರು ಅಲ್ಲ ಇರ್ಲಿ, ಎದುರು ಸಕ್ರಾಯ ಮಾಡ್ತಾರೆ. ಒಂದು ಫೋಟೋ ತಕ್ಕ ಇದು ನೋಡಿ. ಔಷಧಿ ಕೊಡುವಂತಹ ಔಷಧಿಗೆ ಸೀಟ್ ರಸೀದಿ ಕಟ್ಟಿಸ್ಕೊಳ್ಳೋದು ರಸೀದಿ ನಾವೇನು ಅವಾಗ ರಿಪೇಟ್ ಮಾಡಿದ್ವಿ ಅಂತಂದ್ರೆ ಕೌಂಟರ್ಗಳನ್ನು ಹೆಚ್ಚಿಗೆ ಮಾಡುವಂಥದ್ದು. ಫೋಟೋ ತೆಗ್ದಿಯಲ್ಲ, ಇದೊಂದು ಫೋಟೋ ತಕ್ಕಿಲ್ಲ, ಇದೊಂದು ತಕ್ಕ. ಈಗ ವೈಟ್ ಪ್ಯಾಂಟ್ ಕ್ಲಿಯರ್ ಆಗಿ ಡಾಕ್ಟರ್ ಇಂದುಮತಿ ವಿ ವೈದ್ಯಕೀಯ ಅಧೀಕ್ಷಕರು ಅವ್ರ ನಂಬರ್ಗೆ ವೈಟ್ ಪ್ಯಾಂಟ್. ರವಿ ಭೀಮಪ್ಪ ಸರ್ ಇದು ಪ್ಯಾಂಟ್ ಇದೆ, ವೈಟ್ ಪ್ಯಾಂಟ್ ಏನು ಆಗ್ತಿಲ್ಲ ಈ ನಂಬರ್ಗೆ. ಎಲ್ಲಿರಿ ಅವರು? ಇಲ್ಲಿದೆ ಮುಂದೆ ಹಿಂಗೆ ಸ್ಟೇಟ್. ಇಲ್ಲಿನೂ ಹಾಗೆ ನೀವು ನೋಡ್ತಾ ಇರ್ಬೋದು ಇಂದುಮತಿ ಮೇಡಮ್ ಅವ್ರ ನಂಬರು ವೈಟ್ ಪ್ಯಾಂಟ್. ರವಿ ಭೀಮಪ್ಪ ಅಂತ ಇದೆ, ಇಂದುಮತಿ ಮೇಡಮ್ ಅವ್ರದ್ದು ಅವೆಲ್ಲ ಫೋಟೋ ತಕ್ಕ. ಕೂಡಿ ಎಲ್ಲರೂ ಕೂಡಿ ಒಬ್ಬೊಬ್ಬರೇ ಮಾತಾಡಿ, ಎಲ್ಲರೂ ಮಾತಾಡಬೇಡಿ. ಮಾಹಿತಿ ಇದ್ರೆ ಮಾತ್ರ ಮಾತಾಡಿ, ಎಲ್ಲರೂ ಎಂಟ್ರಿ ಆಗ್ಬೇಡಿ. ಗಂಧರುಗಳಾಗುತ್ತೆ, ಕ್ಲಾರಿಟಿ ಬರಲ್ಲ. ಮಾಹಿತಿ ಯಾರು ಇದ್ರೆ ಅವ್ರ ಮಾತ್ರ ಮಾತಾಡಿ. ಒಬ್ಬರು ಮಾತಾಡಿ, ಎಲ್ಲರೂ ಒಂದೇ ಸಲ ಮಾತಾಡ್ಬೇಡಿ ದಯವಿಟ್ಟು. ಸಹಾಯಕ ಆಡಳಿತಾಧಿಕಾರಿಗಳು ನೋಡಿ ವೀಕ್ಷಕರೇ, ಎಷ್ಟು ಜನ ಇದ್ದಾರೆ. ಒಂದು ದಿನ ಸಮಸ್ಯೆ ಅಲ್ಲ, ಕೌಂಟ್ರು ಎಷ್ಟು ಜನ ಇದ್ದಾರೆ. ಏನಕ್ಕ ರಸೀದೆ? ರಸೀದ್ ಹಾಕಿ ಕೊಡ್ತಾರಾ? ಎಷ್ಟೊತ್ತು ಆಯ್ತು ಅಣ್ಣ ನಿಂತ್ಕೊಂಡು ನೀವು? ಎಷ್ಟೊತ್ತಾಯ್ತಾ? ಎಷ್ಟು ತಾಸು ಆಯ್ತಾಕ? ಅಲ್ಲ ಮಾಡ್ತಾ ಇದಾರ, ಲೇಟ್ ಆಯತ್ತಲ್ಲ? ಒಂದ್ ತಾಸು ಆಯ್ತಾ? ಒಂದ್ ತಾಸು ಆಯತ್ತೇನ? ಬರೇ ತಿರ್ಸ್ತದಾರ ಇಲ್ಲಿ. ಈ ಪೇಪರ್ ಮೂರು ಸರಿ ತಿರ್ಸ್ಯಾರ.
ಹೇಳಣ್ಣ ಎಷ್ಟೊತ್ತಾಯ್ತು ಅಣ್ಣ ನಿಂತ್ಕೊಂಡು ನೀವೆಲ್ಲ ಅಲ್ಲಿಗೆ ಹೋಗಂದ್ರ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಂತಾರ ಇವಾಗ ನೀನ್ ಎಷ್ಟೊತ್ತಾಯ್ತು ಅಣ್ಣ ನಿಂತ್ಕೊಂಡು ಏನ್ ಮಾಡಕ್ ಬರೀ 2 ಕೌಂಟರ್ ಅದಾವಲ್ಲ ಪ್ರತಿದಿನ ಇವತ್ತೊಂದಿನ ಇದು ಪ್ರತಿದಿನ ಇಷ್ಟೇ ಅಲ್ಲ ಆಯ್ತು ಮಾತಾಡ್ಬೇಕು ನೀವು ಮಾತಾಡಿದ್ರೆ ಇನ್ನ 1-2 ಕೌಂಟರ್ ಜಾಸ್ತಿ ಮಾಡ್ತಾರ ಇವಾಗ ಕಂಪ್ಲೇಂಟ್ ಮಾಡಿ ಬಂದಿವಿ ಮಾಡ್ತು ಅಂತ ಹೇಳ್ಯಾರ ಇವ್ ನೋಡು ಇನ್ನ ಇವೆಲ್ಲ ಆಗೋದ್ರೊಳಗೆ ಇನ್ನೊಂದ್ ತಾಸು 2 ತಾಸು ಆಗುತ್ತಲ್ಲ ಮುಂಬಕ್ ಹೋತಾರ ಎಷ್ಟ್ ಗಂಟೆಗೆ ಹೋತಾರ ಅಣ್ಣ ಊಟಕ್ಕೆ ಈಗ ನೋಡು ಮತ್ತೆ 3 ಸರಿ ತಿರ್ಸಾರ ಅಕ್ಕನ ನೋಡು ಮತ್ತೆ ನಿಮ್ದು ಏನ್ ರಿಪೋರ್ಟ್ ಅಣ್ಣ ಫೈಲ್ ಇವಾಗ ಕೊಟ್ಟಾರ ಎಷ್ಟೊತ್ತಾಯ್ತು ಅಣ್ಣ 11:30 ಬರೀ 3 ಕೌಂಟರ್ ಅದಾವ ಇಷ್ಟು ದೊಡ್ಡ ಹಾಸ್ಪಿಟ್ಲಿಗೆ 3 ಕೌಂಟ್ರನ ಧೈರ್ಯ ಮಾಡೋಕೆಲ್ಲ ಕೇಳ್ಬೇಕು ಇಲ್ಲಿದ್ರಾಗಿನ ಇಷ್ಟೇ ಈ ವ್ಯವಸ್ಥೆ ಪ್ರಶ್ನೆ ಮಾಡಿದ್ರೆ ಸರಿ ಹೋಗಲ್ಲ ಎಲ್ಲರೂ ಕೇಳ್ಬೇಕು ನಮ್ಮ ತಪ್ಪೈತಿ ಮತ್ತೆ ಬಕ್ಷಮ ಅಂತಾರ ಮತ್ತೆ ಬಿಲ್ಲ ಕ್ಷಮ ಅಂತಾರ ಅಲ್ಲಿ ಆಡ್ಸಕ್ ಅಲ್ಲೇ 3 ತಕ್ಕ ಕೇಳಿನ ಅದ್ರಾಗ ಮತ್ತೆ ಇಲ್ಲಿ ಕಳ್ಸಾರ ಅಲ್ಲಿ ಬಂದು ಇಲ್ಲಿ ಕಳ್ಸಾರ ಆ ಕಡೆಗೆ ಹೋಗಿ ಈ ಕಡೆ ಬಂದು ಒಂದಾಗ ಬರೀ ಚೀಟಿಗೆ ಬರೀ 3 ತಾಸ ಆಯ್ತು ತಿರ್ಗಾಕ ಬೆಳಗ್ಗೆ ತಕ್ಕೊಟ್ಟಾರ ಅವ್ರನ್ನ ಕೊಟ್ಟ ಅಲ್ಲಿ ಕೊಡು ಅಮೃತ ಲಾಭ ಅವ್ರು ಕೊಡ್ತಾರ ಅಂತ ಹೇಳ್ತಾರ ಬಿಲ್ ಹಾಕಂದ್ರ ಹೊರಗಡೆ ಅಮೃತ ಲಾಭ ಅಂತ ಹೇಳ್ತದಾರ ಇಲ್ಲಿ ಕೊಡು ಅಲ್ಲಿ ಕಟ್ಗಿಸ್ತಾರ ಅಂತ ಹೇಳ್ತಾರ ಕೊಡುವಲ್ರಿ ಬಿಲ್ ಏನಂತ ಹೌದು ನಮ್ಗೇನ್ ಗೊತ್ತಾಗ್ತಾನ 3 ಸಲ ಅಲ್ಲಿ ಮೇಡಮ್ ಎಷ್ಟು ಕೌಂಟರ್ ಇದೆ ಮೇಡಮ್ ಓಡಿಸಿಲಿಂದ ಬಂದಿ ಧೈರ್ಯ ಮಾಡೋಕೆ ಎಲ್ಲರೂ ಕೇಳ್ಬೇಕು ನೀವ್ ಎಷ್ಟೊತ್ತಾಯ್ತು ಅಣ್ಣ ನಿಂತ್ಕೊಂಡು ಇವಾಗ ಬಂದಿರಾ ಹಾ ನೀವ್ ಎಷ್ಟೊತ್ತಾಯ್ತು ಅಣ್ಣ ನಿಂತ್ಕೊಂಡು 8 ಗಂಟೆಗೆ ಬಂದಿವಣ 8 ಗಂಟೆ ಬಂದು ಇನ್ನ ತೋರ್ಸ್ಕೊಂಬಕ ಒಂದ್ 2 ತಾಸ ಆಯ್ತು ಸ್ಕ್ಯಾನಿಂಗ್ ಒಂದ್ 1/2 ಗಂಟೆ ಆಯ್ತು ಫೈಲ್ ಮಾಡಕ್ ಅರ್ಧ ಗಂಟೆ ಆಯ್ತು ಈಗ ಬಂದು ನಿಂತೀವಿ ಇವಾಗ ಬಂದು 8 ಗಂಟೆಲಿಂದ ಬಂದಿರ್ತದೆ ಇನ್ನ 1 ಗಂಟೆ ಆದ್ರೂ ಸುತ್ತ ಇನ್ನ ಬರೀ ರಿಪೋರ್ಟೇ ಪೇಷಂಟ್ ಅಷ್ಟೇ ಅದು ಎಮರ್ಜೆನ್ಸಿ ತಗೊಂಡೋಗಿ ಆಯಾಸ ಜಾಸ್ತಿ ಎಮರ್ಜೆನ್ಸಿ ಇದ್ರೆ ಸುತ್ತ ಇಲ್ಲ ಎಷ್ಟೊತ್ತಾಯ್ತು ಅಣ್ಣ ನಿಂತ್ಕೊಂಡು ನೀವು ಬೆಳಗ್ಗೆಲಿದ್ದದ್ಯಾ ನೋಡು ಮತ್ತೆ ಇನ್ನ 1-2 ಮಾಡಿದ್ರೆ ಜಲ್ದಿ ಆತಲ್ಲ ಜನಗಳಿಗೆ ಅನುಕೂಲ ಆಕ್ಕಲ್ಲ ಮತ್ತೆ ನೋಡು ವೀಕ್ಷಕರೇ ಇದು ಒಂದು ದಿನ ಸಮಸ್ಯೆ ಅಲ್ಲ ಪ್ರತಿನಿತ್ಯ ಎಷ್ಟು ಪ್ಲೇಸ್ ಇದೆ ಇನ್ನ 1-2 ಕೌಂಟರ್ ಮಾಡಿದ್ರೆ ಜನಗಳಿಗೆ ಅನುಕೂಲವಾಗುತ್ತೆ ನೀವು 2 ತಾಸು 3 ತಾಸು ಬರದೇ ಬಡವರು ಅವ್ರು ಚೀಟಿ ಮಾಡ್ಸಕ್ಕೆ 3 ತಾಸು 4 ತಾಸು ಬೇಕಂದ್ರೆ ಎಲ್ಲಿಂದ ಆಗುತ್ತೆ ಅಣ್ಣ ಯಾವೂರು ಇದೇ ಊರಾ ಏನಾಯ್ತಣ್ಣ ಕಾಲಿಗೆ ಏಟ್ ಬಿದ್ದಿತ್ತಾ ಬರ್ರಿ ಸರ್ ಸೇವಾ ಮಾಡ್ಯಾರ ಜನರ ಸೇವೆ ಮಾಡ್ಯಾರ ಇಲ್ಲಿ ಅಧ್ಯಕ್ಷರು ಬನ್ನಿ ಸರ್ ನಾವು ಹೈಕೋರ್ಟ್ ಆದೇಶ ಇದೆ ನಾವು ಇವಾಗ MD ಹತ್ರ ಹೋದ್ವಿ ಅಲ್ಲಿ ಲೈವ್ ವಿಡಿಯೋ ಮಾಡಿ ಬಂದಿವಿ ಕರ್ನಾಟಕ ರಾಷ್ಟ್ರ ಪಕ್ಷ ಇಲ್ಲಿದ್ದಾರೆ ನಮ್ಮ ಕಾರ್ಯಕರ್ತರು ಮತ್ತು ಇದ್ದಾರೆ. ಸೊ ನಾವು ಹೌದು ಮೇಡಮ್ ಹೈಕೋರ್ಟ್ ಆದೇಶ ಇದೆ ನಾವು ಪಕ್ಷದ ಸೈನಿಕರು ಮೇಡಮ್ ನಾವು ಇಲ್ಲಿ ಅಂತ ಮೇಡಮ್ ಪ್ರತಿ ಇಲಾಖೆಯಲ್ಲಿ ಏಕೆಂದ್ರೆ ಕೆಲವು ಇಲಾಖೆ ನೀವು ತೊಂದರೆ ಕೊಡಲ್ಲ ಬೇರೆ ಇಲಾಖೆ ತೊಂದರೆ ಕೊಡ್ತಾರೆ ಏನ್ ಮಾಡ್ತಾರೆ ನಮ್ಮ ಕರ್ತವ್ಯ ಗಟ್ಟಿಪಡಿಸಿದ್ದಾರೆ ಇಲ್ಲ ಆಫೀಸಲ್ಲಿ ನುಗ್ಗಿದ್ದಾರೆ ಅಂತ. ಸೊ ಆ ಒಂದು ಗೊಂದಲ ಆಗಬಾರ್ದು ಅನ್ನೋ ವಿಷಯಕ್ಕೆ ನಾವು ಈ ಥರ ರೆಕಾರ್ಡ್ ಇದೆ ಅಂತ ಅದ್ರ ಬಗ್ಗೆ ನಿಮಗೆ ಒಂದು ಕ್ಲಿಪ್ ನಿಮಗೆ ಬೇಕಾದ್ರೆ ನಿಮಗೆ ಕೊಡ್ತೀವಿ ಏನಿಲ್ಲ ನಮ್ಮಲ್ಲಿ ಏನು ಕಾನ್ವರ್ಸೇಷನ್ ನಡೆಯುತ್ತೆ ಅದು ಮಾತ್ರ
ಚಿತ್ರೀಕರಿಸಲಾಗುತ್ತೆ. ನಾನು ಬೇರೆ ಏನಿರಲ್ಲ, ನೀವು ಅನುಮತಿ ಕೊಟ್ಟರೆ ಮುಂದುವರಿಸ್ಬೋದು. ಆಲ್ರೆಡಿ ನಿರ್ದೇಶಕರವರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಈ ಸಮಸ್ಯೆಗಳ ಕುರಿತು. ನಮಗೆ ಸಾರ್ವಜನಿಕರಿಂದ ಮತ್ತು ಹೊರರೋಗಿ ಮತ್ತು ಒಳರೋಗಿಗಳ ಒಂದು ಇಲ್ಲಿನ ಸೌಲಭ್ಯಗಳು ಮತ್ತು ಏನಿದೆ ಸಮಸ್ಯೆಗಳು, ವಾಹನ ಸಮಸ್ಯೆಗಳು, ನೀರಿನ ಈಗ ನಾವು ಪಟ್ಟಿ ಮಾಡುವ ಅವರು ಪದನಾಮೇನು ಸೂಪರಿಂಟೆಂಡೆಂಟ್. ನಾನು ಡೆಪ್ಯೂಟಿ ಮೆಡಿಕಲ್ ಸೂಪರಿಂಟೆಂಡೆಂಟ್, ಅವರು ಮೆಡಿಕಲ್ ಸೂಪರಿಂಟೆಂಡೆಂಟ್, ಅವರು ಆನ್ ಡ್ಯೂಟಿ ಇಲ್ಲಿದ್ದಾರೆ. ಅದಕ್ಕೋಸ್ಕರ ನನಗೆ ಚಾರ್ಜ್ ಕೊಟ್ಟಿದ್ದಾರೆ. ಸೂಪರಿಂಟೆಂಡೆಂಟ್ ಅಂತ ಮೊದಲೇ ಒಂದು ಇಲ್ಲಿನ ವಿಮ್ಸ್ OPD ಮತ್ತು ಹೊರ ರೋಗಿಗಳ ಸಾರ್ವಜನಿಕ ರೋಗಿಗಳಿಗೆ ಮತ್ತು ಇತರ ಸಾರ್ವಜನಿಕ ಆಗ್ತಾರೆ ಸಮಸ್ಯೆಗಳ ಬಗ್ಗೆ ಬಂದು ಒಂದೇ ಬಂದು ಹೊರ ರೋಗಿ ವಿಭಾಗ ನೋಂದಣಿ ಕೌಂಟರ್ಗಳನ್ನು ಹೆಚ್ಚಿಸಬೇಕು ನಮ್ಮ ಪಕ್ಷದ. ಆಮೇಲೆ ಎಕ್ಸ್ರೇ ಮಿಷನ್ ಜಾಸ್ತಿ ಮಾಡಬೇಕು. ಅದು ಪೇಷಂಟ್ ಬರ್ತಾರೆ ಮೇಡಮ್, ಔಟ್ ಪೇಷಂಟ್ ಚೀಟಿ ತಗ್ಲಿಕ್ಕೆ 1 ಅವರ್ ಆಗುತ್ತೆ. ಹಾಫ್ ಅನ್ ಅವರ್ 1 ಅವರ್ ಇಲ್ಲೇ ಕಳೀತಾರೆ. ಅದು ಸಮಸ್ಯೆ ಆಗ್ತಿದೆ ಮೇಡಮ್. ಈಗ ಅವ್ರು ಮೊದಲೇ ಜ್ವರದಿಂದೋ ಅಥವಾ ನೆಗಡಿ ಕೆಮ್ಮಿನಿಂದೋ ಇಲ್ಲಿ ಬಂದಿರ್ತಾರೆ. ಅದರಲ್ಲೂ ಸಾಲಾಗಿ ನಿಂತ್ಕೊಂಡು ಚೀಟಿ ತೆಗೆಸ್ಕೋಬೇಕಂತ ಲೇಟ್ ಆಗ್ತಿದೆ. ಅದು ಒಂದು ಸ್ವಲ್ಪ ಜನಸಂಖ್ಯೆಗೆ ಅನುಗುಣವಾಗಿ ಸ್ವಲ್ಪ ಕೌಂಟರ್ಗಳನ್ನು ಹೆಚ್ಚಿಗೆ ಮಾಡಿಸ್ಬಿಟ್ರೆ ಆಯ್ತು ಮೇಡಮ್. ಆಮೇಲೆ ಎಕ್ಸ್ರೇ ಮಿಷನ್ ಕಡಿಮೆ ಇದೆ, ಭಾಳ ತೊಂದರೆ ಆಗ್ತಿದೆ. ನನ್ನಲ್ಲಿ ನೋಡಿದ್ರೆ ನಮಗೆ ಗಾಬರಿ ಆಗುತ್ತೆ, ಯಾರಿಗೆ ಎಕ್ಸ್ರೇ ಸಿಗುತ್ತೋ ಯಾರಿಲ್ಲ ಅಂತ. ಒಂದು ಎಕ್ಸ್ರೇ ಮಾಡೋಕೆ 5 ದಿನ ಟೈಮ್ ಬೇಕಾಗುತ್ತಂತೆ. ಆದಷ್ಟು ಸ್ವಲ್ಪ ಜಿಲ್ಲಾ ಕೇಂದ್ರ ಇದು ಯಾವಾಗಲೂ ಮೇಡಮ್ ಇಲ್ಲಿ ಲೋಕಲ್ ಅಡ್ಮಿಟ್ ಆದಂತಹ ಪೇಷಂಟ್ಗಳನ್ನ ಅಲ್ಲಿ ಕರ್ಕೊಂಡ್ ಬಂದಿರ್ತಾರೆ. ಆ ಸ್ಟ್ರಕ್ಚರ್ ಮೇಲೆ ಮಕ್ಕೊಂಡಿರ್ತಾರೆ. ಮಕ್ಕೊಂಡಲ್ಲಿ ಹಾಫ್ ಅನ್ ಅವರ್ 1 ಅವರ್ ಅಲ್ಲೇ ಸ್ಟ್ರಕ್ಚರ್ ಮೇಲೆನೆ ಆಗ್ತಾ ಇದೆ ಮೇಡಮ್. ಮೊಬೈಲ್ ಎಕ್ಸ್ರೇ ಇದೆ ಅಂತ ಮೇಡಮ್ ಯಾಕೆ ಯೂಸ್ ಮಾಡ್ತೀವಿ? ಇಲ್ಲಿ ಎಷ್ಟು ಎಕ್ಸ್ರೇ ಮೊಬೈಲ್ ಎಕ್ಸ್ರೇ ಇದೆ. ಅದೇ ಈಗ ಎಮ್ಡಿಎಸ್ ಮಾತಾಡ್ಬೇಕು. ಮೊಬೈಲ್ ಅದಕ್ಕೆ ಮಾಹಿತಿ ಕೊಡ್ತಾ ಇಲ್ಲ, ಯಾರಿಗೂ ಬೇರೆಯವರಿಗೆ ಅದು ಸೌಲಭ್ಯ ಕೊಡ್ತಾ ಇಲ್ಲ. ಅದು ರೇಡಿಯಾಲಜಿ ಹೆಚ್ಚುಡಿ ಇರ್ತಾರೆ, ಅವ್ರ ಹತ್ರ ಮಾತಾಡ್ತೀನಿ, ಎಷ್ಟಿದೆ ಅಂತ ವಿಚಾರಿಸ್ತೀನಿ. ಅದೇ ಸಾರ್ ಹೇಳಿದ್ರು ಮೇಡಮ್, ಮೊಬೈಲ್ ಇದು ಮಾಡಿದೀವಿ ನಾವು, ಮೊಬೈಲ್ ಎಕ್ಸ್ರೇ ಮಾಡಿದೀವಿ. ಅವ್ರು ಎಲ್ಲಿ ಪೇಷಂಟ್ ಇರ್ತಾರೆ ಅಲ್ಲಿಗೆ ಹೋಗಿ ಮಾಡಿಸ್ಬೋದು ಅಂತ ಹೇಳಿ ಅದು ನಾನು ಸ್ವಲ್ಪ ಹೆಚ್ಚಿಗೆ ಮಾಡಿ ಬಳಕೆ ಆಗ್ತಾ ಇಲ್ಲ. ಅಂದ್ರೆ ನೀವ್ ಹೇಳ್ತಾರೆ ಸೀರಿಯಸ್ ಪೇಷಂಟ್ಸ್ ಗೆ ಹಾಫ್ ಅನ್ ಅವರ್ ಟು 1 ಅವರ್ ಆಗ್ತಿದೆ. ಇನ್ನು ಪೇಷಂಟ್ ಅಲ್ಲಿ ಬಂದು ಹಾಫ್ ಅನ್ ಅವರ್ 1 ಅವರ್ ವೇಟ್ ಮಾಡ್ತಾರೆ ಮೇಡಮ್. ಅದು ಮೆಡಿಸಿನ್ಸ್ ಹೊರಗಡೆ ಬರ್ತಾ ಇದ್ದಾರೆ ಚೀಟಿಗಳು. ಇವತ್ತಿಗೂ ಬಹಳ ಸರಿ ಗಮನಕ್ಕೆ ತಂದಿದ್ದೀವಿ. ಈಗ ಲೆಟರ್ ಎಂದು ಕೊಟ್ಟಿಲ್ಲ, ಇವತ್ತು ಲೆಟರ್ ಉದ್ದೇಶವಾಗಿ ಇಂದು ಮಂದಿ ಮೇಡಮ್ ಅವರಿಗೆ ಅದನ್ನ ವಾಟ್ಸಪ್ ಹಾಕಿದ್ವಿ ಮೇಡಮ್. ಹೊರಗಡೆ ತಗೊಂಬನ್ನಿ ಅಂತ ಹೇಳ್ತಾರೆ. ಉಪಲೋಕಾಯುಕ್ತರು ಲಾಸ್ಟ್ ಟೈಮು ಸರ್ ಬೀರಪ್ಪ ಸರ್ ಹೇಳಿದ್ದಾರೆ ಕ್ಲೀನ್ ಆಗಿ, ಹೌದು 10,000 ರೂಪಾಯಿ ಫಂಡ್ ಇರುತ್ತೆ ಹಾಸ್ಪಿಟ್ಲ್ ಕಡೆ, ಅದನ್ನ ಉಪಯೋಗಿಸ್ಕೊಳ್ರಿ. ಯಾರು ಹೊರಗಡೆ ಒಂದು ವೇಳೆ ಇಲ್ಲಿ ಲೋಕಲ್ ಅಲ್ಲಿ ಆ ಔಷಧಿ ಇಲ್ಲ ಅಂತಂದ್ರು ಕೂಡ ಹೊರಗಡೆ ತರಿಸಿ ಕೊಡಬಹುದು ಅಂತ ಹೇಳಿ ಉಪಲೋಕಾಯುಕ್ತರೇ ಹೇಳಿದ್ದಾರೆ. ಅವ್ರು ಮೇಡಮ್ ಅವ್ರು ಕೂಡ ಒಪ್ಪಿದ್ದಾರೆ. ಅವ್ರು ವಾಟ್ಸಪ್ ಹಾಕಿದ್ದೀನಿ ಎಸ್ ಇರುತ್ತೆ ಅಂತ. ಆಗಿದೆ ಲಾಸ್ಟ್ ವೀಕ್ ಅಲ್ಲಿ ಇಲ್ಲ ಮೇಡಮ್, ಲಾಸ್ಟ್ ಮಂತ್ ಅಲ್ಲಿ ಆಗಿದೆ. ಅಲ್ಲ ಅದು ಫೋಟೋ ಕಾಪಿ ನಡಿದ್ಯಾ? ನಾವು ಮೇಡಮ್ ಅವ್ರಿಗೆ ಹಾಕಿದ್ದಾರೆ ಯಾವ ಡ್ರಗ್ಸ್ ಅಂತ ಮೇಡಮ್ ಅವ್ರಿಗೆ ವಾಟ್ಸಪ್ ಅದೇ ಹೋದ ವಾರದ ಹೇಳ್ತಾ ಇದ್ದೀನಿ. ಆಯ್ತು ಮೇಡಮ್, ಕಂಟಿನ್ಯೂ ಇದೆ ಮೇಡಮ್. ನಾವು ಈ ಹುಡುಗರ ಸಿಗುತ್ತೆ ಸ್ವಲ್ಪ ಅದನ್ನು ಪರಿಶೀಲನೆ ಮಾಡಿ. ಆಮೇಲೆ ಮೇಡಮ್ ಇಲ್ಲಿ OPD ವಿಭಾಗದಲ್ಲಿ ಹೊರ ಚೀಟಿ ಆಯಿತು. ಆ ವಿಮ್ಸಿ ಬರೋ ರೋಗಿಗಳಿದ್ದಾರೆ ಮೇಡಮ್, ಪೇಷಂಟ್ಸ್ ಇಲ್ಲಿ ಏನು ಸಿಗುತ್ತೆ ಅನ್ನೋದು, ಯಾವ ವಿಭಾಗದಲ್ಲಿ ಏನು ಸಿಗುತ್ತೆ, ಎಕ್ಸ್ರೇ ಸಿಗುತ್ತಾ ಅಥವಾ ಗಾಢ ಚಿಕಿತ್ಸೆ ಯಶಸ್ವಿನಿ ಸಿಗುತ್ತಾ ಅನ್ನೋದು ಸೌಲಭ್ಯ ಮತ್ತು ವೈದ್ಯರ ಮಾಹಿತಿ ಮತ್ತು ಅದರ ವೇಳಾಪಟ್ಟಿ, ಆಮೇಲೆ ಸೆಕ್ಷನ್ಸ್ ಬರುತ್ತೆ ಮೂಳೆ ರೋಗ, ಈ ಥರ ಸ್ವಲ್ಪ ಜನಗಳಿಗೆ ಅನುಕೂಲ ಆಗೋಂಗೆ ಮಾಹಿತಿ ಫಲಕಗಳ ಮಾಹಿತಿಯನ್ನು ಜನರಿಗೆ ಪಬ್ಲಿಕ್ಗೆ ಸ್ವಲ್ಪ ಈಸಿಯಾಗಿ ಗೊತ್ತಾಗದಂಗೆ ಇಲ್ಲ ಮೂಲಗಡೆ ಆಗೋದು, ಆಮೇಲೆ ಅವರ ಸಂಪರ್ಕ ಸಂಖ್ಯೆಗಳನ್ನು ಇದು ಮಾಡೋದು.
ಆಮೇಲೆ ಎಂಟ್ರೆನ್ಸ್ ಅಲ್ಲಿ ಸ್ವಾಗತಕಾರ ಅಂತ ಹೇಳಿ ಒಂದು ಚೇಂಬರ್ ಮಾಡ್ಕೊಂಡು ಅದರಲ್ಲಿ ಒಬ್ರು ಇರಲ್ಲ, ಎಂಕ್ವೈರಿ ಒಬ್ರು ಇರಲ್ಲ, ಮಾಹಿತಿ ಕೊಡೋರೇ ಇರಲ್ಲ. ಸೊ ಎಲ್ಲರಿಗೂ ಅದು ಪ್ರತಿಯೊಂದರಲ್ಲೂ ಪ್ರಾಬ್ಲಮ್ ಇರುತ್ತೆ. ಅಲ್ಲಿ ಹುಡ್ಕೊಂಡು ಹೋಗಿ ನಿಮ್ಮಂತವ್ರಿಗೆ ಕೊಡಬೇಕಂದ್ರೆ ನಿಮಗೂ ತೊಂದರೆ, ಅವ್ರಿಗೂ ತೊಂದರೆ ಆಗುತ್ತೆ ಮೇಡಮ್. ಅದೊಂದು ಸ್ವಲ್ಪ ಗಮನಕ್ಕಿರಲಿ. ಅದಾದಮೇಲೆ ಅಧಿಕಾರಿಗಳ ಮತ್ತು ವೈದ್ಯರ ಮೇಡಮ್, ಈಗಿನ ಮ್ಯಾನೇಜ್ಮೆಂಟ್ ಅಥವಾ ಸರ್ಜನ್ಸ್ ಟ್ರೀಟ್ಮೆಂಟ್ ಕೊಡೋ ವೈದ್ಯರ ಸಂಪರ್ಕ ಕೇಂದ್ರಗಳನ್ನು, ಸಂಪರ್ಕ ಸಂಖ್ಯೆಗಳನ್ನು, ದೂರವಾಣಿ ಸಂಪರ್ಕ ಸಂಖ್ಯೆಗಳನ್ನು ಇನ್ ಕೇಸ್ ಎಮರ್ಜೆನ್ಸಿ ಇದ್ದಲ್ಲಿ, ಆಮೇಲೆ ಕೆಳಗಿನ ನರ್ಸ್ ಇರ್ಬೋದು ಅಥವಾ ಯಾರಾದ್ರೂ ರೆಸ್ಪಾಂಡ್ ಮಾಡದೇ ಇದ್ದಲ್ಲಿ ಈಗ ನಾವೇ ಕಾಂಟ್ಯಾಕ್ಟ್ ಮಾಡೋಣ. ಇಲ್ಲೇ ಬಂದ್ವಿ ಎಮರ್ಜೆನ್ಸಿ ಇದಕ್ಕೆ. ಅಲ್ಲಿ ಇಂದು ಮಂದಿ ಮೇಡಮ್ ಅವರ ಹೆಸರಿದೆ, ಬಟ್ ಅವ್ರ ಮುಂದೆ ಒಂದ್ ನಂಬರ್ ವೈಟ್ ಪ್ಯಾಚ್, ಬ್ಯಾಚ್ ಅಲ್ಲಿ ಮತ್ತೆ ಇಲ್ಲಿ ಎಮರ್ಜೆನ್ಸಿ ರೂಮ್ ಮುಂದೆ ಅಷ್ಟೇ ವೈಟ್ ಪ್ಯಾಚ್. ಇಲ್ಲಿ ಬರ್ಬೇಕಾದ್ರೆ ನೋಡಿದ್ರೆ ಏನಾಗುತ್ತೆ, ನಾವು ವಾಸ್ತವಾಂಶವನ್ನ ನೋಡಿದಾಗ ಅದನ್ನು ನಿಮ್ ಗಮನಕ್ಕೆ ತರಲಿಕ್ಕೆ ಅಲ್ಲಿ ನಂಬರ್ ಇದ್ರೆ ಹಿಂದೆಲ್ಲ ಫೋನ್ ಮಾಡಿ ಮೇಡಮ್ ಈ ತರ ಇದೆ ವಾಸ್ತವಾಂಶ ಅಂತೇಳಿ ನಾವು ತಮಗೆ ತಿಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಮೇಡಮ್ ಆ ನಂಬರ್ ಇದ್ರೆ. ಈಗ ನಾವೇ ಬರ್ತಾ ಇದ್ವಿ, ಒಳಗಡೆ ಬರ್ತಾ ಇದ್ವಿ, ಒಬ್ರು ಪೇಷಂಟ್ ಬಂದಿದಾರ, ಇವರೇ ಅಲ್ಲಿ ಜಗಳ ಮಾಡ್ತಾ ಇದ್ರು. ಅದೇ ನಿಮ್ ನಂಬರ್ ಇತ್ತು ಅಂತಂದ್ರೆ ಪಾಪ ಈಗ ಅವ್ರಿಗೆ ಆ ಸಮಸ್ಯೆನ ನೇರವಾಗಿ ಫೋನ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ತಮ್ಮನ್ನ ಕಾಣ್ಲಿಕ್ಕೆ ಅವಕಾಶ ಆಗುತ್ತೆ. ವೈಟ್ ಪೇಜ್ ಮಿಸ್ಯೂಸ್ ಆಗಿತ್ತು, ಆಮೇಲೆ ಬ್ಲಾಕ್ ಆಗಿತ್ತು. ಹೊಸ ನಂಬರ್ ತಗೊಂಡು ಮೇಡಮ್ ಪರ್ಮಿಷನ್ ಕೊಟ್ಟಾರೆ. ಆಕ್ಷನ್ ಮಾಡಿ. ಯಾರಾದ್ರೂ ಅದನ್ನ ದುರುಪಯೋಗ ಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಅದನ್ನ ಆಕ್ಷನ್ ಮಾಡಿ. ಆದ್ರೆ ಜನರಿಗೆ ಅನುಕೂಲ ಆಗುತ್ತೆ, ಆ ತರ ಅನುಕೂಲ ಮಾಡ್ಕೊಡಿ. ಒಂದು ವಾರ್ಡ್ ಹುಡುಕ್ಬೇಕಂದ್ರೆ ಫುಲ್ ಬಿಲ್ಡಿಂಗ್ ಎಲ್ಲ ತಿರ್ಬೇಕಾಗತ್ತೆ. ಎಂಟ್ರೆನ್ಸ್ ನಲ್ಲಿ ದಯವಿಟ್ಟು ಇಂಥ ವಾರ್ಡ್ ಇಂಥ ನಾವೇ ಎಷ್ಟು ರೌಂಡ್ ಕೊಡ್ತೀವಿ ಮೇಡಮ್, ಯಾವ ವಾರ್ಡ್ ಹುಡುಕ್ಬೇಕಂದ್ರೆ ಮತ್ತೆ ಇಂಥ ಎಲ್ಲ ತಪ್ಪ ಮಕ್ಕಳು ವಾರ್ಡ್ ಎಲ್ಲ ಹೆಣ್ಮಕ್ಳು ವಾರ್ಡ್ ಎಲ್ಲ ಕೇಳಿ 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 ಕಾಲೆಲ್ಲ ಈಗ ಹೊರಗಡೆ ಹಾಕಿದ್ದಾರೆ. ಎಂಟ್ರೆನ್ಸ್ ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ನೋಡ್ಕೊಂಡ್ಬಿಟ್ಟು ಮೇಲೆ ಹೋಗ್ಬಿಡ್ತಾರೆ ಯಾವ ವಾರ್ಡ್ ಬೇಕಾದ್ರೆ. ಬೇರೆ ಇದು ಹೋಗ್ತಾ ಇತ್ತಂತೆ, ನಂಬರ್ ಮತ್ತೆ ಎರೇಸ್ ಮಾಡಿದ್ವಿ ಮೇಡಮ್ ಹೇಳ್ತಾರೆ. ನಾಳೆ ಬ್ಲಡ್ ಟೆಸ್ಟ್ ಬಗ್ಗೆ ಮೇಡಮ್ ಇದು ವರದಿ ನೀಡೋದು ಬಹಳ ಲೇಟ್ ಆಗ್ತಾ ಇದೆ ಅಂತೆ. ಬ್ಲಡ್ ಟೆಸ್ಟ್ ಕೊಟ್ಟಾಗ ಯೂರಿನ್ ಟೆಸ್ಟ್ ಬಹಳ ದಿನಗಳು ಆಗುತ್ತೆ ಅಂತ ಹೇಳ್ರಿ ರವಿ ಅವರೇ. ಬ್ಲಡ್ ಟೆಸ್ಟ್ ವರದಿ ಯೂರಿನ್ 3 ದಿನ ಟೈಮ್ ನಮಗೂ ಅನುಭವ ಆಗಿದೆ. ಈಗ ಬ್ಲಡ್ ಟೆಸ್ಟ್ ಕೊಟ್ಟಿರ್ತೀವಿ, ಆ ರಿಪೋರ್ಟ್ ಕೊಡೋಕೆ ಇಂಥ ಟೈಮಿಗೆ ಬರ್ರಿ ಅಂತ ಹೇಳಿರ್ತಾರೆ. ಆ ಟೈಮಿಗೆ ಬಂದಾಗ ಸಾಲ ಅಲ್ಲಿಗೆ ಇರುತ್ತೆ ಮೇಡಮ್, ತುಂಬಾ ತೊಂದರೆ ಆಗುತ್ತೆ. ನಾವು ಶಕ್ತಿ ಇದ್ದಂಥವ್ರು ಹೆಂಗೋ ಕಷ್ಟಪಟ್ಟು ತಗೊಂಡು ಹೋಗ್ತೀವಿ. ವಯಸ್ಸಾದವ್ರು ಬಂದಿರ್ತಾರೆ, ಅವರೆಲ್ಲ ತಟ್ಕೊಳಕ್ಕಾಗಲ್ಲ. ಕೌಂಟ್ರ್ 3-4 ಇರ್ತಾವೆ, ಇರೋದು ಮಾತ್ರ ಒಬ್ರು ಇಬ್ರು ಇರ್ತಾರೆ. ಸರ್ ಈಗ ಸರ್ ಅಲ್ಲಿ ಕೌಂಟರ್ ಇದೆ. ಅದು ಹೋದ ವಾರ ಒಂದು ಮೆಷಿನ್ ಡೌನ್ ಆಗಿತ್ತು. ಡೌನ್ ಆದಾಗ 1 ದಿನ 2 ದಿನ ಡಿಲೇ ಆಗಿತ್ತು. ಅವಾಗ ಮೇಡಮ್ ಗೊತ್ತಿತ್ತು. ಹೋದ ವಾರದಲ್ಲ ಹೇಳ್ತಾ ಇರೋದು. ನಾನು ನನ್ನ ತಂದೆನ ಅಡ್ಮಿಟ್ ಮಾಡಿದ್ದೆ ಈಗ 2 ತಿಂಗಳು ಕೆಳಗೆ. 2 ತಿಂಗಳು 3 ತಿಂಗಳು ಡಾಕ್ಯುಮೆಂಟ್ಸ್ ಎಲ್ಲ ಗಮನಕ್ಕಿದೆ. ಇವತ್ತಿನ ಸಮಸ್ಯೆ ಅಲ್ಲ, ತುಂಬಾ ದಿನದ ಸಮಸ್ಯೆ ಇದು. ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ ಬ್ಲಡ್ ರಿಪೋರ್ಟ್ ತಗೊಳ್ಳೋ ಜಾಗದಲ್ಲಿ. ದಯವಿಟ್ಟು ಅದ್ರ ಬಗ್ಗೆ ಬಂದ ಮೇಲೆ ಕೊಡೋರು ಒಬ್ಬರೇ ಇರ್ತಾರಂತೆ. ಸ್ವಲ್ಪ ವರದಿ ಕೊಡೋರು, ರಿಪೋರ್ಟ್ ಕೊಡೋರು ಒಬ್ಬರೇ ಇರ್ತಾರೆ. ಕೌಂಟ್ ಜಾಸ್ತಿ ಆಗಿರುತ್ತೆ. ನಗು ಮಗು ವಾಹನನ ಸ್ವಲ್ಪ ಬಾಣಂತಿ ಇರೋ ಮಗು ತಾಯಿಗೆ ಅದೇನೋ ಕೊಟ್ಟಿದ್ದಾರಲ್ಲ ವಾಹನ ವ್ಯವಸ್ಥೆ, ನಗು ಮಗು ಮಾಹಿತಿ ಇಲ್ಲ, ಅವಲಂಬನೆ ಇಲ್ಲ. ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಮಾಡ್ತಿದ್ದಾರೆ. ಅದನ್ನ ಹೇಳ್ಬಾರ್ದು. ನಾವೇ ಸರ್ ಒಂದ್ ಲೈವ್ ವಿಡಿಯೋ ಮಾಡಿದೀವಿ. ಅಲ್ಲಿ ಡೆಲಿವರಿ ರೂಮ್ ಹತ್ರ ಹೋಗಿ ಅಲ್ಲಿರುವಂತಹ ಹೋಮ್ ಗಾರ್ಡ್ಸ್ಗೆ ಸರ್ ಈ ತರ ಒಂದು ಅನುಕೂಲತೆ ಇದೆ ಅಲ್ವಾ ಅಂದ್ರೆ ಗೊತ್ತೇ ಇಲ್ಲ ನಮ್ಗೆ ಅಂತ ಹೇಳ್ತಾರೆ. ಈಗ ಅಲ್ಲಿ ನಂಬರ್ ನಗು ಮಗು ಗಾಡಿ ನಂಬರ್ ಮೇಡಮ್ ಅಲ್ಲಿ ಪ್ರತಿ ಡೆಲಿವರಿ ರೂಮ್ ಅಲ್ಲಿ 4 ಗೋಡೆಗೆ ನಾನು ಇದರಲ್ಲಿ ನೋಡ್ತೀವಿ ಮೇಡಮ್, ಗೋಸಾದಲ್ಲಿ ಸ್ವಲ್ಪ ರೂಮ್ಸ್ಗೆಲ್ಲ ಬರ್ದಿದ್ದಾರೆ. ಡೆಲಿವರಿ ರೂಮ್ ಅಲ್ಲಿ ನಿಮಗೆ ಸೇಫ್ ಆಗಿ ಮನಿ ತಲುಪಲಿಕ್ಕೆ. ಯಾಕಂದ್ರೆ ಈಗಿರುವಂತ KSRTC ವ್ಯವಸ್ಥೆನಲ್ಲಿ ತುಂಬಾ ರಶ್ ಇರುತ್ತೆ. ಈಗ ಸಿಜರನ್ ಆಗಿರುತ್ತೆ ಅಥವಾ ನಾರ್ಮಲ್ ಡೆಲಿವರ್ ಆಗುತ್ತೆ ಅಂತ ಮಗುನ ಹಿಡ್ಕೊಂಡು ಒಬ್ಬ ಮಹಿಳೆ ಯಾವ ರೀತಿ ಮನೆಗೆ ಸೇಫ್ ಆಗಿ ತಲುಪಲಿಕ್ಕೆ ಸಾಧ್ಯ, ಆ ಒಂದು ಉದ್ದೇಶಕ್ಕೇನೆ ಅದು ನಗು ಮಗು ಅಂತ ಪ್ಲಾನ್ ಮಾಡಿರೋದು ಮೇಡಮ್. ನಾನು ಸಾಕಷ್ಟು ಜನ ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಇಲ್ಲಿರುವಂತ ಸ್ಟಾಫ್ಗೆ, ಅಲ್ಲಿ ಹೋಮ್ ಗಾರ್ಡ್ಸು ಸಿಸ್ಟರ್ಗಳಿಗೆ ಕೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅಂತ ಯೋಜನೆ ಬಗ್ಗೆ ಅಂತಾನೆ ಹೇಳ್ತಾರೆ. ಮೇಡಮ್ ಅವರು ಆ ವಿಷಯ ಹೇಳಿದಕ್ಕೆ ಅವರೇ ತರಿಸ್ಕೊಂಡು ಒಂದ್ ಹೆಲ್ಪ್ ಮಾಡಿದ್ದೀರಿ. ಯಾರೋ
ಕೇಳಿದ್ಮೇಲೆ ಕೊಡೋದಲ್ಲ, ನೀವು ಕೊಡ್ಬೇಕು. ನಾನೇ ಫೋನ್ ಮಾಡಿದ್ರೆ ನಾನು ಮಾಹಿತಿ ಕೊಟ್ಟೆ, ಅವಾಗ ನೀವು ಗಾಡಿ ಕೊಡು. ಅದೇ ರೀ ಸ್ವಾಮಿ, ನೀವ್ ಕೇಳಿದ್ಮೇಲೆ ಕೊಡೋದಲ್ಲ. ನಂಬರ್ ಯಾರೇ ಬರ್ಲಿ ಅವರು ಬಂದಿದ್ದಾರೆ ಅಲ್ಲ ಸರ್, ಇನ್ನ ಒಂದು ಅವರು ಇನ್ಫಾರ್ಮೇಶನ್ ಕೊಟ್ರೆ ಅವ್ರಿಗೆ ನಾವು ಮಾತಾಡ್ತೀವಿ ಅಂತಾನು ಹೇಳಿದ್ದಾರೆ. ನಾನೇ ಹೇಳಿದ್ದೆ ಮೇಡಮ್. ಯಾರು ಎಸ್ಕೊತಾರೆ ಆದ್ರೆ ಯಾರು ಕೊಟ್ರೆ ನಾವೇ ಬಂದು ಡೈರೆಕ್ಟ್ ಆಗಿ ಅವ್ರ ಹತ್ರ ಮಾತಾಡ್ತೀವಿ, ಹಾಗೆಲ್ಲ ಅಮೌಂಟ್ ತಗೋಬಾರ್ದು ಅಂತ ಹೇಳಿದ್ವಿ. ಹೌದು ಅಲ್ಲ, ಈಗ ನಾರ್ಮಲ್ ಆಗಿ ಹಳ್ಳಿ ಮಹಿಳೆಯರೇ ಇಲ್ಲಿ ಬರ್ತಾರೆ, ಹಳ್ಳಿ ಜನನೇ ಹೆಚ್ಚಾಗಿ ಬರ್ತಾರೆ. ಅವ್ರಿಗೆ ಕಾಣೋ ರೀತಿನಲ್ಲಿ ಮೊಬೈಲ್ ನಂಬರ್ಸ್ಗಳನ್ನ ಹಾಕಿಬಿಟ್ರೆ ಅವರೇ ನೇರವಾಗಿ, ಅಥವಾ ಅಲ್ಲಿ ವಾರ್ಡಲ್ಲಿ ಇರುವಂತ ಸಿಸ್ಟರ್ಸ್ ಅವ್ರಿಗೆ ಹೌದು ಡೆಲಿವರಿ ಇದೆ, ಆಗ ಈ ತರ ವ್ಯವಸ್ಥೆ ಇದೆ ನೋಡಿ ಅಂತ ಒಂದ್ ಸ್ವಲ್ಪ ಒಂದು ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡಿಬಿಟ್ರೆ ಸಾಕು. ಆಂಬುಲೆನ್ಸ್ ಡ್ರೈವರ್ದು, ಆಂಬುಲೆನ್ಸ್ ನಗು ಮಗುದು ಗಾಡಿದು, ಗಾಡಿ ಡ್ರೈವರ್ ಈಗ ನಿಮ್ ತರ ಸಿಸ್ಟರ್ಸ್ ಇರ್ತಾರೆ ಮೇಡಮ್. ಈಗ ಜನಸಾಮಾನ್ಯರಿಗೆ ಈಗ ಡೆಲಿವರಿ ಮಹಿಳೆ ಎದುರುಗಡೆ ಬರ್ತಾಳೆ, ಮೇಡಮ್ ಈ ತರ ಸವಲತ್ತಿದೆ ನೀವು ಬಳಸ್ಕೊಂಡ್ಬಿಡ್ರಿ ಅಂತಂದ್ರೆ ಅವ್ರು ಹೊರಗಡೆ ₹1000 ಬಾಡಿಗೆ ಕೊಡೋದು ತಪ್ಪುತ್ತೆ. ಅಲ್ಲಿ ಹೆರಿಗೆ ವಾರ್ಡ್ ಅಲ್ಲಿ ಆ ಮಾಹಿತಿ ಹಾಕ್ಬಿಟ್ರೆ ಮಾಹಿತಿ ಹಾಕ್ಬೇಕು, ಮತ್ತೆ ನಿಮ್ಗೆ ಕಂಡಂತ ವೇಳೆಗೂ ಹೇಳ್ಬೋದು ಮೇಡಮ್ ಈ ತರ ಇದೆ ಅಂತ ಕೆಲವೊಂದು ಇನ್ಫಾರ್ಮೇಶನ್ ಕೇಳ್ತಾರೆ. ಅಲ್ಲಿರೋ ಬಾಣ್ತಿ ಅವ್ರಿಗೆ ಅಲ್ಲೇ ಸಿಟ್ಟಾರ ಮಾಹಿತಿ ಕೊಟ್ಬಿಟ್ರೆ ಹೊರಗಡೆ ಗಾಡಿ ಇದೆಯಮ್ಮ, ಏನು ಆಟೋ ಬಸ್ ಎಲ್ಲ ತಗೊಂಡ್ಬೇಡ್ರಿ, ಈಗ ಹೊರಗಡೆ ಆಡಿಲ್ಲ ಅಂತ ಅವ್ರ ನಂಬರ್ ಕೊಟ್ಟು ಕಳಿಸ್ಬಿಟ್ರೆ ಅವ್ರಿಗೆ ಅವರು ಈಜಾಗಿ ಉಟ್ಕೊಂಡ್ಬಿಟ್ಟು ಅವ್ರ ಮನೆಗೆ ತಲುಪ ಮಾಡಿ. ಆಮೇಲೆ ಮೇಡಮ್ ಪೇಷಂಟ್ಸ್ಗೆ ಹೊರಗಡೆ ಎಮರ್ಜೆನ್ಸಿ ಬರುತ್ತೆ, ತಳ್ಳೋ ಗಾಡಿ ಸ್ಟ್ರೆಚರ್ ಏನು ಬರುತ್ತಲ್ಲ, ಅಲ್ಲಿ ದುಡ್ಡು ಕೊಟ್ಟರೆ ಸ್ಟ್ರೆಚರು, ಆಮೇಲೆ ಬೆಡ್ ಅಡ್ಮಿಟ್ ಎಲ್ಲ ಆಗಿತ್ತಪ್ಪ ಹಾಸಿಗೆ ಬೇಕು, ಬೆಡ್ ಬೇಕು, ಅಲ್ಲಿ ದುಡ್ಡು ಕೊಟ್ಟರೆ ಖುಷಿಗೆ ಅವರು ರೋಗಿಗಳು ಆಮೇಲೆ ಹೋಗ್ಬೇಕಾದ್ರೆ ಕೊಟ್ಟರೆ ಬೇರೆ, ಮೊದಲೇ ಡಿಮ್ಯಾಂಡ್ ಮಾಡಿ ಇಸ್ಕೊಳ್ಳೋದು ಭಾಳ ತೊಂದರೆ ಆಗುತ್ತೆ. ಕ್ಯಾಶುಯಾಲಿಟಿ ಬರೋ ಪೇಷಂಟ್ ಹೌದು ಹೌದು ಆ ಖುಷಿಗೂ ಇಸ್ಕೋಬಾರ್ದು, ಆ ಖುಷಿನೇ ಈಗ ಅವ್ಯವಸ್ಥೆ ಆಗಿರೋದು. ಮೊದಲೇ ಕೇಳೋ ವ್ಯವಸ್ಥೆ ಕೊಟ್ಟರೆ ಮಾತ್ರ ವ್ಯವಸ್ಥೆ ಮಾಡೋದು. ಎಮರ್ಜೆನ್ಸಿ ಮಾಡಿ ಹೋಗ್ಬೇಕಂದ್ರೂ ಭಾಳ ಇದೆ. ನಾವು ಮೊನ್ನೆ ಒಂದು ಪೇಷಂಟ್ ಕರ್ಕೊಂಡ್ ಬಂದಿದ್ದೀವಿ ಮೇಡಮ್, ಆಂಬುಲೆನ್ಸ್ ಸಿಗ್ಲಿಲ್ಲ, ಒಂದು ಆಟೋ ಕರ್ಕೊಂಡ್ ಬಂದಿದೀವಿ. ಆ ಸ್ಟ್ರೆಚರ್ ಇನ್ನೂ ಇಲ್ಲೇ ಎಮರ್ಜೆನ್ಸಿ ವಾರ್ಡಿಗೆ ಹಿಂಗ್ ಶಿಫ್ಟ್ ಮಾಡಿಲ್ಲ, BP ಹೈ ಇದೆ, ಶಿಫ್ಟ್ ಮಾಡಿಲ್ಲ, ಫಸ್ಟ್ ದುಡ್ಡು ಕೇಳ್ತಾರೆ. ನಾನು ಮೇಡಮ್ ಅವ್ರಿಗೆ ಹಾಕಿದ್ದೀನಿ, ಮೇಡಮ್ ಅವ್ರಿಗೆ ಕೂಡ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವತ್ತು ಆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಮೇಡಮ್ ಅವ್ರಿಗೆ ಕೂಡ ತಿಳಿಸಿದ್ವಿ ಅದನ್ನ. ಪ್ರತಿ ಸರಿ ಅದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಮೇಡಮ್. ಇಲ್ಲಿ ಯಾರೇ ಪೇಷಂಟ್ ಬಂದ್ರೆ ತಳ್ಳ ಗಾಡಿನಲ್ಲಿ 20 ಕೊಡು 10 ಕೊಡು, ಈಗ ಅವ್ರು ಯಾವ್ದೋ ಒಂದು ಸಮಸ್ಯೆ ತಗೊಂಡು ಮೇಡಮ್, ವೀಲ್ ಚೇರ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಈ ಬಟ್ಟೆ ವಾರ್ಡ್ನಾಗ ಇರ್ತಾವಲ್ಲ ಮೇಡಮ್, ಅದ್ರಲ್ಲಿ ಹಾಕೊಂಡ್ಬಿಟ್ಟು ತಳ್ಕೊಂಡು ಅವ್ರು ಬೇರೆ ಎಲ್ಲರೂ ವಾಕಿಂಗ್ ಪಾಯಿಂಟ್ ಹೋಗ್ಬೇಕು, ಅದರಲ್ಲಿ ಅದನ್ನ ಯೂಸ್ ಮಾಡ್ತಾರೆ, ಪೇಷಂಟ್ ಯೂಸ್ ಮಾಡ್ತಾ ಇದ್ದಾರೆ. ನಾನು ಎಷ್ಟೊಂದು ಜೊತೆ ನೋಡಿದೆ, ಆ ಸ್ಟ್ರಕ್ಚರ್ ಆಗಲಿ ವೀಲ್ ಚೇರ್ ಆಗಲಿ ಅವರು ಬಟ್ಟೆಗಳು ವಾರ್ಡ್ನಲ್ಲಿ ಹಾಕಿರ್ತಂತ ಏನಿದೆ ವಾಷಿಂಗ್ ಪಾಯಿಂಟ್ ಹೋಗೋದು, ಅದರಲ್ಲಿ ಹಾಕೊಂಡ್ಬಿಟ್ಟು ಮೆಡಿಸಿನ್ ಹಾಕೊಂಡು ಹೋಗೋದು ರೂಲ್ಸ್ ಮಾಡಿದೆ ಅದು. ಯಾಕಂದ್ರೆ ಓಪನ್ ಆಗಿ ಪೇಷಂಟ್ ಕರ್ಕೊಂಡು ಬರಬಾರ್ದು, ಕರ್ಕೊಂಡು ಹೋಗ್ಬಾರ್ದು, ಕವರ್ ಅಪ್ ಮಾಡಿ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಇವಾಗ ಮೆಸೇಜ್ ಮಾಡಿದ್ರು ಅವರಿಗೆ. 3-4 ಡೇಸ್ ಇಂದ ಆ ತರ ಇದು ಮಾಡಿದ್ರು. ಅದನ್ನ ಹಾಕೊಂಡು ಬಟ್ಟೆ ತಗೊಂಡು ಹೋಗ್ತಾರೆ, ಪಾಯಿಂಟ್ ಎಲ್ಲಿ ಗೋಬಿ ಕೊಡಕ್ಕೆ. ಅದೇ ಇನ್ಮೇಲೆ ಹೊಸದು ಒಂದು ಟ್ರಾಲಿ ಅದಕ್ಕೋಸ್ಕರ ಕಳಿಸ್ತಾ ಇದೀವಿ, ಬಟ್ಟೆ ತಗೊಳ್ಳೋಕೋಸ್ಕರ ಬೇರೆ ಟ್ರಾಲಿ ಕಳಿಸ್ತಾ ಇದೀವಿ. ಅದು ತಗೊಂಡು ಅದಕ್ಕೆ ಬೇರೆ ಪೇಷಂಟ್ಗೆ ಬೇರೆ ಬರ್ತಾ ಇದೆ. ಮತ್ತೆ ಮೇಡಮ್ ಡೆಲಿವರಿ ವಾರ್ಡ್ ಹತ್ರ ಮೇಡಮ್ ಡೆಲಿವರಿ ಆಗುತ್ತೆ, ಮಗು ಹೆಣ್ಣು ಗಂಡು, ಆ ಮಗು ತೋರಿಸ್ಲಿಕ್ಕೆ 200-100 ಪೇಷಂಟ್ಗಳ ಕಡೆ ಇಸ್ಕೊಂತಾರೆ ಮೇಡಮ್. 500 ಅಂತ ಮೇಡಮ್ ಲಾಸ್ಟ್ ಟೈಮ್ ಬಂದಾಗೆ. ಅದು ಒಂದ್ ಸ್ವಲ್ಪ ನೀವು ಬಹಳ ಕಂಟ್ರೋಲ್ ಮಾಡ್ಬೋದು, ಬಹಳ ದೊಡ್ಡ ಸಮಸ್ಯೆ ಅದು. ಈಗ ಖುಷಿಗೆ ತಗೋಬಹುದು, ಖಂಡಿತ ಸರ್ ಮಾಡಬಾರ್ದು, ಅದು ಖುಷಿನ ಅವ್ಯವಸ್ಥೆ ಆಗಿದೆ ಸರ್. ಡಿಮ್ಯಾಂಡ್ ಮಾಡಬಾರ್ದು, ಅದನ್ನ ಇಲ್ಲ ಖುಷಿನ ಕೊಡಬಾರ್ದು, ಕೊಡ್ಲೇಬಾರ್ದು, ಅದು ನಡಿಲೇಬಾರ್ದು. ಸಮಸ್ಯೆ ಆಗುತ್ತೆ. ಆ ಖುಷಿನೇ ಈ ತರ ಅವ್ಯವಸ್ಥೆಗೆ ಕಾರಣ ಆಗುತ್ತೆ. ಪ್ರಾರಂಭದಲ್ಲಿ ಈಗ ಅದೇನ್ ಖುಷಿ ಅದು. ಈಗ ಅವರು ಸ್ಯಾಲರಿ ತಗೊಂತಾರೆ, ಸರ್ವಿಸ್ ಕೊಡ್ತಾರೆ, ಖುಷಿ ವಿಚಾರ ಏನ್ ಬಂತು? ಹೋಗಬಾರ್ದು. ನಾವೇ ಸ್ವೀಟ್ ಹಾಕ್ತೀವಿ ಮೇಡಮ್, ಎಲ್ಲರಿಗೂ ಗಂಡು ಮಗು ಹುಟ್ಟಿದ್ರೆ ಸ್ವೀಟ್ ಅದು ನಮ್ಮ ಖುಷಿ. ಬಟ್ ಅದು ಡಿಮ್ಯಾಂಡ್ ಮಾಡಿ ಖುಷಿ ಕೊಟ್ರೆ ಮಾತ್ರ ತಗೊಳ್ಳೋದೇ ಬೇಡ. ನಾವು ಹೇಳಿದೀವಿ ಸರಿಪಡಿಸಿಲ್ಲ, ನಡೀತಾ ಇಲ್ಲ ಮೇಡಮ್, ತುಂಬಾ ಇದೆ ಅದು ಸಮಸ್ಯೆ. ಸರ್ ಬಿಸಿ ನೀರು, ಹೆರಿಗೆ ಆದ ಮಹಿಳೆಯರಿಗೆ ಬಿಸಿನೀರಿನ ವ್ಯವಸ್ಥೆ, ಕುಡಿಯ ನೀರಿನ ವ್ಯವಸ್ಥೆ, ಸ್ವಚ್ಛತೆ, ಸ್ವಲ್ಪ ಬಟ್ಟೆ ಬೆಡ್ ಅವ್ರಿಗೆ ಯಾವುದೇ ವ್ಯವಸ್ಥೆ ಸ್ವಲ್ಪ ನೋಡ್ಬೋದು. ಬಿಸಿ ನೀರಿನ ವ್ಯವಸ್ಥೆ ಮಾಡಿಸಿದ್ದೇವೆ ಸರ್. ಅದು ಫಿಲ್ಟರ್ ವಾಟರ್, ಆರೋ ಪ್ಲಾಂಟ್, ಬಿಸ್ನೆಸ್ ಎಲ್ಲ ಕೊಡ್ಬೇಕಂತ ಪ್ರೊಸೆಸ್ ಇದೆ. ಮತ್ತೆ ಬಾತ್ರೂಮ್ ಅಲ್ಲೇನು ಬಿಸಿ ನೀರಿದು ಇದು ಇದೆ, ಮಾಡಿಸಿದ್ವಿ, ಹೀಟರ್ ಎಲ್ಲ ಹಾಕ್ಸಿದ್ವಿ. ಇದೇನಾಗುತ್ತೆ ಮೇಡಮ್, ಹೊರಗಡೆ ಶೌಚಾಲಯ ಕಡೆ ಹೋಗ್ತಾರೆ, ಅವ್ರು ಎಷ್ಟು ರೂಪಾಯಿ? 30 ರೂಪಾಯಿ 50 ರೂಪಾಯಿ ಒಂದು ಲೀಟರ್ ಬಾಟ್ಲು. 1 ಲೀಟರ್ ಬಾಟ್ಲಿ ತಗೊಂತಾರಂತ, ಲೈವ್ ವಿಡಿಯೋ ಮಾಡಿದೀವಿ ನಾವು. ಅವ್ರು ಹೇಳ್ತಾರೆ ಹೌದು 30 ರೂಪಾಯಿ 50 ರೂಪಾಯಿ ನಾವು ತಗೊಂತೀವಿ ಅಂತ ಅವರೇ ಕ್ಲಿಯರ್ ಆಗಿ ಹೇಳ್ತಾರೆ ಮೇಡಮ್ ಹೊರಗಡೆ. ಈಗ ಇಲ್ಲೇ ವ್ಯವಸ್ಥೆ ಇದ್ರೆ ಅವ್ರು ಯಾಕೆ ಹೊರಗಡೆ ಪಾಪ ಬಡವರು 30 ರೂಪಾಯಿ 50 ರೂಪಾಯಿ ಕೊಡ್ತಾರೆ?
ಈಗ ಹೆರಿಗೆ ಆದಂತ ಮಹಿಳೆಯರಿಗೆ ಬಹಳ ಇಂಪಾರ್ಟೆಂಟ್ ಬಿಸಿನೀರಿನ ವ್ಯವಸ್ಥೆ. ಅಲ್ಲ ಮಕ್ಕಳು ವಾರ್ಡ್ನು ಬೇಕಾ ಮಕ್ಕಳು ಬಿಸಿನೀರು ಬೇಕಾ ಪ್ರತಿಯೊಂದು ಮಕ್ಕಳು ವಾರ್ಡ್ನಲ್ಲಿ ಆದಷ್ಟು ಬಿಸಿನೀರು ಸ್ವಲ್ಪ ನಿನ್ನೆ ಮೊನ್ನೆ ನಾನು ಯೂಸ್ ಮಾಡಿದ್ದೀನಿ. ಒಂದು ಕೂಡ 30 ರೂಪಾಯಿ ಸ್ನಾನ ಮಾಡಕ್ಕೆ, ಆಮೇಲೆ ಕುಡಿಯಕ್ ಬೇಕಂದ್ರೆ 10 ರೂಪಾಯಿಗೆ 2 ಲೀಟರ್ ಬಾಟಲ್. ಅದು ಎಲ್ಲಿ ನಂದಿನಿ ಬೇಕಲ್ಲಿ 10 ರೂಪಾಯಿ ಕೊಟ್ಟರೆ 2 ಲೀಟರ್ ವಾಟರ್ ಬರುತ್ತೆ ಕುಡಿಯಕ್ಕೆ. ಸ್ವಲ್ಪ ಅದನ್ನ ವ್ಯವಸ್ಥೆ ಮಾಡಿ ಮೇಡಮ್. ಅಲ್ಲಿ ಕಾಂಪೌಂಡ್ ಪಕ್ಕ ಮಾಡ್ತಾರೆ ಪಬ್ಲಿಕ್ ಜನ, ಕೆಲವು ಜನ ತಮ್ಮ ಬರ್ತಾರೆ. ಆ ವ್ಯವಸ್ಥೆ ಹಾಸ್ಪಿಟಲ್ ಇದ್ರೆ ಒಂದು ಒಳ್ಳೆ ತಗೊಂಡ್ಬಂದ್ರೆ ಸಿಕ್ಕರೆ ಯಾರು ತಗೊಂಡ್ಬಂದ್ರು. ಇಲ್ಲಿ ಹಾಜರಿರುವ ವೈದ್ಯರ ಡ್ಯೂಟಿ ಟೈಮ್ ಮೇಡಮ್ ಯಾರಿದ್ದಾರೆ, ಯಾವ ಶಿಕ್ಷಣ ಸರ್ಜನ್ ಅವರು ಅಥವಾ ಬೇರೆ ಬೇರೆ ಯಾರು ಹೆರಿಗೆ ಮಾಡಿ ಇನ್ನೊಂದಿರೋದು ಅವ್ರ ಮಾಹಿತಿ ಯಾರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ, ರೌಂಡ್ಸ್ ಬರ್ತಾರಿಲ್ಲ ಗೊತ್ತಾಗ್ತಿಲ್ಲ, ಅವ್ರು ಇದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ನಾರ್ಮಲ್ ಆದ್ರೂ ಪರವಾಗಿಲ್ಲ, ಎಮರ್ಜೆನ್ಸಿ ತೊಂದರೆ ಆಗುತ್ತೆ. ಆಮೇಲೆ ಸಾವುಗಳು ಸಂಭವಿಸಿದ್ದಾರೆ. ಇದು ಬೇರೆ ಎಲ್ಲ ಸಾರ್ವಜನಿಕರು ಹೇಳಿದ ಸಮಸ್ಯೆಗಳ ಜೊತೆಗೆ ನಮ್ಮವರೇ ಇಲ್ಲಿ ಬಂದು ನಿಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಅನುಭವಿಸಿದ ತೊಂದರೆಗಳನ್ನ ನಾವು ಸ್ವತಃ ಅನುಭವಿಸಿ ಹೇಳ್ತಿದ್ವಿ. ಮತ್ತು ಹೊರಗಡೆ ಇರುವ ರೋಗಿಗಳ ಸಮಸ್ಯೆಗಳು ಹೇಳ್ಕೊಂಡು ಕೂಡ ನಾವು ನಿಮ್ಮ ಮುಂದೆ ಸೀರಿಯಸ್ ಆಗಿ ಗಂಭೀರವಾಗಿ ಹೇಳ್ತಿದ್ವಿ. ಮತ್ತು ಇದನ್ನು ಸ್ವಲ್ಪ ಆದಷ್ಟು ಬೇಗ ನಮ್ಮ ಗಮನಕ್ಕೆ ತಗೊಂಡು ಸ್ವಲ್ಪ ಈ ನಾವು ಕೊಟ್ಟಿರೋ ಸಮಸ್ಯೆಗಳನ್ನ ಮತ್ತು ನಿಮ್ಮ ಪರಿಶೀಲನೆಗೆ ಬಂದ ಸಮಸ್ಯೆಗಳನ್ನ ಸ್ವಲ್ಪ ಆದಷ್ಟು ರೋಗಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಎಲ್ಲರೂ ಬಡವರೇ ಇದ್ದಾರೆ, ರೈತ ಮಕ್ಕಳೇ ಇದ್ದಾರೆ. ಸ್ವಲ್ಪ ಅವರು ಎಲ್ಲ ದುಡ್ಡು ಇದ್ದರೆ ಈ ಆಸ್ಪತ್ರೆ ಸರ್ಕಾರಿ ಒಂದು ಆಸ್ಪತ್ರೆಗೆ ಬರ್ತಾರೆ. ದಯವಿಟ್ಟು ನಮ್ಮ ಪಕ್ಷದ ವತಿಯಿಂದ ಕೈ ಮುಗಿ ಕೇಳ್ತಾ ಇದ್ವಿ, ಸ್ವಲ್ಪ ಈ ಬಗ್ಗೆ ಗಮನ ಹರಿಸಿ ತಾವು ವ್ಯವಸ್ಥೆ ಮಾಡಿಕೊಡಿ. ಆದಷ್ಟು ವ್ಯವಸ್ಥೆ ಸುಧಾರಣೆ ಮಾಡಿ. ಸ್ವಲ್ಪ ನೀವು ಒಂದು ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ನೋಡಿಕೊಂಡು ಕಷ್ಟ ಸುಖ ಸ್ವಲ್ಪ ರೋಗಿಗಳದ್ದು ಮಕ್ಕಳದು ಇನ್ನೊಬ್ಬರದ್ದು ವಿಚಾರಣೆ ಮಾಡಿ ಅಂತೇಳಿ ನಾವು ಈ ಮೂಲಕ ನಿಮಗೆ ಕೇಳ್ಕೊಳ್ತಿದ್ದೀವಿ. ಇದು ನಮ್ಮ ಬೇಡಿಕೆ ಇರುತ್ತೆ ಮೇಡಮ್. ದಯವಿಟ್ಟು ಸ್ವಲ್ಪ ಗಮನ ಹರಿಸಿ. ಮೇಡಮ್ ಅವರಿಗೆ ತಿಳಿಸಿ, ಅವರೆಲ್ಲ ಊರಿಗೆ ಹೋಗಿದ್ದಾರೆ ಅಂತ. ಡ್ಯೂಟಿ ಮೇಲೆ ಹೋಗ್ತೀವಿ. ನಾವು ಡೈರೆಕ್ಟ್ ಸಾಬ್ ಹೇಳಿದ್ವಿ ಮೇಡಮ್, ಸ್ವಲ್ಪ ಸೀನಿಯರ್ ಡಾಕ್ಟರ್ಸ್ ಎಲ್ಲ ಹೊರಗಡೆ ಅವ್ರು ಕ್ಲಿನಿಕ್ನಾಗೆ ನರ್ಸು ಮುಂದೆ ಇರ್ತಾರೆ. ದಯವಿಟ್ಟು ಸ್ವಲ್ಪ ಫಾಲೋ ಮಾಡಿ. ಇದು ಅವ್ರಿಗೆ ಇನ್ನೊಂದು ಮೇಡಮ್, ಯಾರೇ ಆಗಲಿ ಫೋನ್ ಮಾಡಿ ರೆಕಮೆಂಡ್ ಮಾಡೋವರೆಗೂ ನೀವು ಸೌಲಭ್ಯ ಕೊಡಲ್ಲ ಅಂದ್ರೆ ಇದು ಯಾವ ಪರಿಸ್ಥಿತಿ ಮೇಡಮ್? ದಯವಿಟ್ಟು ಇವ್ರೇನೋ ಯಾರೋ ನಮ್ಮ ಇವ್ರು ಅನೀಫ್ ಅಂತ ಕೇಳಿದ ಮೇಲೆ 4 ಜನ ಫೋನ್ ಮಾಡಿದ ಮೇಲೆ ಅವ್ರಿಗೆ ಆಂಬುಲೆನ್ಸ್ ವ್ಯವಸ್ಥೆ ಆಗುತ್ತೆ ಅಂದ್ರೆ ಇದು ಎಷ್ಟು ಮಟ್ಟಿಗೆ? ಮೇಡಮ್ ಚೇಂಬರ್ಗೆ ಬಂದ್ರೆ ಡ್ರೈವರ್ ಹೆಸರು, ಗಾಡಿ ವೆಹಿಕಲ್ ನಮ್ಮ ಅವ್ನ ಫೋನ್ ನಂಬರ್ ಕೊಟ್ಬಿಟ್ಟು ಸ್ಟಾಫ್ ಎಲ್ಲ ಅಂದ್ರೆ ಸ್ಟಾಫ್ ಇಲ್ಲಿ ಕೊಡ್ತಾರೆ, ನರ್ಸಿಂಗ್ ಸ್ಟಾಫ್ ಇಲ್ಲೆಲ್ಲ ಇಟ್ಟು ಹಚ್ಚಿದ್ವಿ. ಯೋಚನೆ ಮಾಡಿದಾರ ಹೋದಾಗ ಬರ್ತದೆ ಏನಂತಾರಪ್ಪ, ಅದಕ್ಕೆ ಹೇಳ್ಬೇಕು. ಅಲ್ಲಿ ಹಾಸ್ಪಿಟಲ್ ಇರ್ತಾರಲ್ಲ, ಗಾಡಿ ಹೊರಗಡೆ ಐತೆ ಡಾಕ್ಟರ್ ನಿಮ್ ಸಮಸ್ಯೆ ಕರೆಕ್ಟ್. ಲಾಸ್ಟ್ ಟೈಮ್ ನಾವೇ ಒಬ್ಬ ನರ್ಸ್ ಮೇಡಮ್ ಅವ್ರಿಗೆ ಕೇಳ್ತಿದೀವಿ ಮೇಡಮ್ ಅಂತ. ಅದು ಅವ್ರು ಹೋಗೋರು ಪೇಷಂಟ್ ಕೂಡ ರೆಡಿ ಇದ್ದಾರೆ, ಅವ್ರಿಗೆ ಹೇಳ್ತಿದ್ದಾರೆ ಸತ್ಯನ ಕರ್ಕೊಂಡು ಹೋಗೋದ ಅಂತ ಅಂತ ಹೇಳ್ತಿದ್ದಾರೆ. ವಿಡಿಯೋ ಇದೆ ನಮ್ಮ ಹತ್ರ, ನಾವು ವಿಡಿಯೋ ಮಾಡಿದೀವಿ. ಕುಮಾರ್ ಅಂತ ಹೇಳಿ ಡ್ರೈವರ್ ಹಾಕಿ ಒಂದು ವೆಹಿಕಲ್ ಫೋನ್ ನಂಬರ್ ಡಿಸ್ಪ್ಲೇ. ಅಲ್ಲ, ನಾವು ವಿಡಿಯೋ ಮಾಡಿದೀವಿ ಸರ್. ಅವ್ರು ಹೇಳ್ತಾರೆ ಡೈರೆಕ್ಟ್ ಆಗಿ ಈಗ ಹಳ್ಳಿ ಜನ ಮೊದಲೇ ಸತ್ಯನ ಕರ್ಕೊಂಡು ಹೋಗೋ ಗಾಡಿ ಅಂತ ತಕ್ಷಣ ಯಾರು ಹೋಗಲ್ಲ ಏನ್ ಸರ್? ಅದು ಹೇಳ್ಬಾರ್ದು. ಫಸ್ಟ್ ಪ್ರತಿಯೊಬ್ಬರಿಗೆ ಅಲ್ಲಿ ಇನ್ಫಾರ್ಮೇಶನ್ ಇರ್ಬೇಕು. ಪ್ರತಿ ಸಿಸ್ಟರ್ಸ್ಗೆ ಈ ತರ ಒಂದು ವ್ಯವಸ್ಥೆ ಇದೆ ಅಲ್ಲ, ಯಾರೋ ಒಬ್ರು ಮಾಡ್ತಿರ್ತಾರೆ, ಎಲ್ಲರೂ ಅಂತ ಸಾಹಸ ಮಾಡಲ್ಲ. ಯಾರೋ ಒಬ್ರು ದುಷ್ಟರು ಇದ್ದೇ ಇರ್ತಾರೆ, 100ರಲ್ಲಿ ಒಬ್ರು ಇಬ್ರು ಇರ್ತಾರೆ. ಆದ್ರೆ ಅವ್ರನ್ನ ತಿದ್ದುವಂತ ಕೆಲಸ ನಾವು ಮಾಡ್ಬೇಕು. ಮಿಕ್ಕಿದವ್ರು ನೆಕ್ಸ್ಟ್ ಮಾರ್ನಿಂಗ್ ಅಂತ ನಾಳೆ ಡ್ರೈವರ್ ಬೆಳಿಗ್ಗೆ ಒಂದು ರೌಂಡ್ ಹೋಗೋದು ಎಲ್ಲ ರೂಮಿಗೆ ಡ್ರೈವರ್ ಕೂಡ ಹೋಗಿ ಮಾಡಿ. ಮತ್ತೆ ಸಿಸ್ಟರ್ ಆ ವಾರ್ಡ್ಗೆ ಯಾರು ಇರ್ತಾರೆ, ಸ್ಟಾಫ್ ಯಾರಿರುತ್ತೆ ಅವರು ಡಿಸ್ಚಾರ್ಜ್ ಸೀಟ್ ಕೊಡ್ಬೇಕಾದ್ರೆ ಈಗ ಪ್ರತಿ ಪೇಷಂಟ್ಗೆ ಸರ್ ನೀವು ಡೆಲಿವರಿ ಚೀಟಿ ಕೈಯಾಗ ಕೊಡ್ತೀರಿ. ಡೆಲಿವರಿ ಚೀಟಿ ಕೈಯಾಗ ಕೊಟ್ಟ ತಕ್ಷಣ ಓಹೋ ಈ ತರ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ ಅಂತ ಅಂದ್ಬಿಟ್ರೆ ಆಯ್ತು, ಅವ್ರು ಅದರಲ್ಲೇ ಹೋಗ್ಬಿಡ್ತಾರೆ. ಅವರು ಗೈರು ಹಾಜರಾತಿ ಜಾಸ್ತಿ ಇರುತ್ತೆ, ಅವರು ಆ ಚೇರಲ್ಲಿ ಇರಲ್ಲ. ಒಂದು ವೇಳೆ ರೈಟ್ ಒಳಗಡೆ ಬಂದ್ಮೇಲೆ ಇಲ್ಲಿ ಬೋರ್ಡ್ ಇರ್ತಾವೆ, ಡಾಕ್ಟರ್ ಮಾಹಿತಿ ನಾವು ಕೇಳಿದಾಗ ನೀವು ಹಾಕ್ತೀರಿ ಅನ್ಕೊಳ್ರಿ, ನೆಕ್ಸ್ಟ್ ಇಲ್ಲಿ ಇಲ್ಲ ಹಾಕ್ತೀರಿ, ಓದಕ್ ಬರಲ್ಲ. ಸೊ ಇಲ್ಲಿ ವ್ಯವಸ್ಥೆ ದಾರಿ ತೋರಿಸೋರು ಯಾರೋ ಬೇರೆ ವಿಭಾಗದವ್ರು ಬಂದಿರ್ತಾರೆ, ಅವ್ರಿಗೆ ಕೇಳಿದ್ರೆ ರಾಂಗ್ ಇನ್ಫಾರ್ಮೇಶನ್ ಆಗುತ್ತೆ. ಅವ್ರು ಅಂದಾದ್ಮೇಲೆ ಹೇಳ್ತಾರೆ ಬೇರೆ ಕಡೆ ಹೋಗ್ತಾರೆ. ಇದು ಕನ್ಫ್ಯೂಸ್ ಆದಾಗೆ ಇಲ್ಲಿ ಒಳಗಡೆ ಯಾರು ಹೋಮ್ ಗಾರ್ಡ್ ಹೆಂಗ್ ನೇಮಕ ಮಾಡ್ಕೊಂಡಿದ್ರು ಅದೇ ತರ ಮಾಹಿತಿ ಹೆಚ್ಚಿನ ವಿಭಾಗಗಳಿಗೆ ಕಳಿಸೋದಕ್ಕೆ ಏನಾದ್ರು ನಿಮ್ಮ ಕೈಲಿಂದ ಮಾಡೋಕ್ಕಾಗದ್ರೆ ಅನಕ್ಷರಸ್ಥರಿಗೆ ಮಹಿಳೆಯರಿಗೆ ಹಳ್ಳಿಯವರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಅದನ್ನು ಸ್ವಲ್ಪ 2-3 ನೇಮ್ ತಗೊಳ್ಳಿ.
ಕರ್ಕೊಂಡೋಗಿ ಆ ಥರ ಎಮರ್ಜೆನ್ಸಿ ಸೆಂಟರ್ ಚೀಟಿ ಮಾಡೋದು ಇಲ್ಲ ರಿಪೋರ್ಟ್ ತಗೊಳ್ಳೋದು ಗೊತ್ತಾಗಲ್ಲ. ಸೊ ಅವರು ಊರಿಂದ ಯಾರೊಬ್ರು ಕರ್ಕೊಂಡ್ ಬರ್ತಾರೆ, ಗೊತ್ತಿದ್ರು ಕರ್ಕೊಂಡ್ ಬರ್ತಾರೆ, ಅವರು ಟೈಮ್ ಇರಲ್ಲ. ಸ್ವಲ್ಪ ಮಾಹಿತಿ ಕೊಡ್ತೀವಿ. ಒಂದು ಮೇಡಮ್, ಈಗ ತಾನೇ ಒಬ್ರು ಹೇಳಿದ್ರು ಇವರು, ಈಗ ಕೆಲವೊಬ್ರು ನಾನೇ ಅವ್ರು ಹೇಳ್ತಾರೆ ಬನ್ನಿ ಸರ್, ಯಾವ ಸರ್ ನಿಮ್ದು ಯಾವ ಪರಿಚಯ ಮಾಡ್ಕೊಂಡು ಹೇಳಿ. ಶಂಕರ್ ಅಂತ ಹೇಳ್ಬಿಟ್ಟು ಮೇಡಮ್, ಅದು ನಾನು ಬಂದು ಆಲ್ರೆಡಿ ಲಾಸ್ಟ್ ಸ್ಯಾಟರ್ಡೇ ಜಾಯ್ನ್ ಆಗಿದ್ದೀನಿ, ಅಡ್ಮಿಟ್ ಆಗಿದ್ದೀನಿ ನಮ್ಮ ಬೇಬಿ. ಸೊ ಅದು ಫಸ್ಟ್ ಟೈಮ್ ನೋಡಿ ಎಮರ್ಜೆನ್ಸಿ ವಾರ್ಡಲ್ಲಿ ಇತ್ತು. ಎಮರ್ಜೆನ್ಸಿ ವಾರ್ಡಿಂದ ನೆಕ್ಸ್ಟ್ ಸೆಕೆಂಡ್ ಎಮರ್ಜೆನ್ಸಿ ವಾರ್ಡ್ಗೆ ಅಂತ ಶಿಫ್ಟ್ ಮಾಡ್ತಾರೆ ಮೇಡಮ್. ಶಿಫ್ಟ್ ಮಾಡ್ತಾರೆ. ನಾನು 7 ಡೇಸಿಂದ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಹೇಳ್ತಿದ್ದೀನಿ. ಶಿಫ್ಟ್ ಮಾಡಿದ್ಮೇಲೆ ನಾನೇ ಖುದ್ದಾಗಿ ಮೇಡಮ್ ಆಕ್ಸಿಜನ್ ಏನು ಕಫ ಇಡಲಿಕ್ಕೆ ಮಕ್ಕಳಿಗೆ ಬೇಬಿ ಹಾಸ್ಪಿಟಲಿಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಇದೆ. ಬೇಬಿಗಳಿಗೆ ನಾವೇ ಖುದ್ದಾಗಿ ಲಿಕ್ವಿಡ್ ಎಷ್ಟು ml ಅಂತ ನಾವೇ ಹಾಕಬೇಕು. ನನಗಂತೂ ನಾನು ಎಜುಕೇಟೆಡ್ ಸ್ವಲ್ಪ ಗೊತ್ತಾಗುತ್ತೆ. ನಾನು ಎಷ್ಟು ml ಅಂತ 1 ml ಹಾಕಿ ಅವ್ನು ಇನ್ನೊಂದು ಲಿಕ್ವಿಡ್ ಏನು ಹಾಕ್ತಾರೆ ಅದನ್ನು ಅರ್ಧ ಭಾಗ ಹಾಕಪ್ಪ ಅಂತ ಹೇಳೋಗ್ತಾರೆ. ನಮಗೆ ಗೊತ್ತಿದೆ, ಎಲ್ಲರೂ ಅದೇ ರೀತಿ ಹೇಳ್ತಾರೆ. ಕೆಲವರು ಹಾಕೋದಿಲ್ಲ ಮೇಡಮ್, ಮಕ್ಕಳು ಕಳ್ಕೊಂತಿದ್ದಾರೆ. ನಾನು 4-5 ಡೆತ್ಸ್ ಅದು ರೀಸೆಂಟಾಗಿ ಕಳ್ಕೊಂತಿದ್ದಾರೆ. ಅಲ್ಲಿ ಒಂದು ಪ್ರಾಬ್ಲಮ್. ಆಮೇಲೆ ಆಕ್ಸಿಜನ್ ಮೇನ್ ಬೇಕಾಗಿರೋದು ಆಕ್ಸಿಜನ್. ನಮ್ಮ ಬೇಬಿ ಎಮರ್ಜೆನ್ಸಿ ವಾರ್ಡ್ ಇರುವಾಗ 100% ಆಕ್ಸಿಜನ್ ಸಿಗ್ತಿದೆ, ಆರಾಮಾಗಿದೆ. ಯಾವಾಗ ಸೆಕೆಂಡ್ ಎಮರ್ಜೆನ್ಸಿಗೆ ಹೋದಾಗ ಎಲ್ಲ ಆಕ್ಸಿಜನ್ಗಳು ಲೀಕ್ ಮೇಡಮ್, ಲೀಕ್ ಆಗ್ತಿದೆ. ನನ್ನ ಬೇಬಿ ನಿನ್ನೆ ರಾತ್ರಿ ಆಗಿರೋ ಎಕ್ಸ್ಪೀರಿಯನ್ಸ್. ಅದನ್ನು ಓಪನ್ ಇವತ್ತು ಬೆಳಿಗ್ಗೆ ನಾವು ಕಫ ಹಿಡಿಯಪ್ಪ ಅಂತ ಕೊಟ್ಟೋದ್ರು ಹೋಗ್ತದೆ, ಅದ್ರಲ್ಲಿ ಸ್ಮೋಕೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ನೋಡಿದ್ರೆ ಅದು ಬ್ಯಾಕ್ಗ್ರೌಂಡ್ ಇಲ್ಲ, 98% ಆಕ್ಸಿಜನ್ ಹೊರಗಡೆ ಹೋಗ್ತಾ ಇದೆ. ಸುಮ್ಮನೆ ಬಬಲ್ಸ್ ಬರ್ತಿದೆ. ಬಬಲ್ಸ್ ಬಂದಿದ್ದು ಆಕ್ಸಿಜನ್ ಪೈಪಲ್ಲಿ ಬರಲ್ಲ, ಅದು ಅಲ್ಲೇ ಸ್ಪ್ರೆಡ್ ಆಗ್ತದೆ. ಆಗಿರೋದ್ರಿಂದ ನನ್ನ ಮಗುವಿಗೆ ಇವತ್ತು ಹೆಚ್ಚು ಕಡಿಮೆ ಆಯಿತು. ಮತ್ತೆ ಎಮರ್ಜೆನ್ಸಿ ವಾರ್ಡ್ ಶಿಫ್ಟ್ ಮಾಡಿದ್ದಾರೆ. ಅದು ನಾನು ಇಷ್ಟೆಲ್ಲ ಆಗಿ ಸುಬ್ರಹ್ಮಣ್ಯ ಮೇಡಮ್ ಅಂತ ಹೋಗ್ತೀನಿ, ನಾನು ಇಲ್ಲಾಂದ್ರೆ ಗಂಗಾಧರ್ ಸರ್ ಹತ್ರ ಹೋಗ್ತೀನಿ ಅಂತ ಮೇಲೆ ಗಂಗಾಧರ್ ಸರ್ ಕಾಲ್ ಮಾಡಿ ಬೆಳಿಗ್ಗೆ ನಾನು ಕಾಲ್ ಮಾಡಿ ಅವ್ರು ರೆಸ್ಪಾನ್ಸ್ ತೊಗೊಂಡ್ರೆ ಈಗ ಎಲ್ಲರೂ ಬರ್ತಿದೆ, ಏನಾಯ್ತು ಅಂತೇಳಿ ಅವಾಗ ನೋಡಿದ್ರೆ ಮತ್ತೆ ಎಲ್ಲರನ್ನೆಲ್ಲ ಮೇಡಮ್ ನಾನು ಕಂಪ್ಲೇಂಟ್ ಮಾಡಿ ನಂದು ಮಾತ್ರ ಮಿಕ್ಕಿದ ಬೇಬೀಸ್ ಅದೇ ಕಂಪ್ಲೇಂಟ್, ಅದು ಸಲುವಾಗಲ್ಲ. ಮತ್ತೆ ನಾನು ನಂದು ಇದು OB ಕಲ್ಪನಾ ಅಂತೇಳಿ ಎಮರ್ಜೆನ್ಸಿ ವಾರ್ಡ್ ಇದೆ ಮೇಡಮ್ ಪ್ರೆಸೆಂಟ್ ಟಿಲ್ ಡೇಟ್ ಅಂತ. ಅದು ನೋಡಿ ಮೇಡಮ್, ನಂದಷ್ಟೇ ಕೇರ್ ಮಾಡಿ ಅಂತ ಹೇಳ್ತಿಲ್ಲ. ನಾನು ಕಂಪ್ಲೇಂಟ್ ಮಾಡಿದ್ರೆ ಅಟ್ಲೀಸ್ಟ್ ನನ್ನ ಬ್ಯಾಕ್ಗ್ರೌಂಡ್ ಎಲ್ಲರದ್ದು ಮಾಡಬೇಕು, ಯಾರ್ದು ಮಾಡಲ್ಲ. ನಾನೇನಾದ್ರೂ MLA ಕಡೆ ಬಂದ್ರೆ ನನಗೆ ಮಾತ್ರ ಸಫರೆನ್ಸ್ ಇಲ್ಲಾಂದ್ರೆ ಲೈಕ್ ರೆಕಮೆಂಡೇಶನ್ ಮಾತ್ರ ನೋಡ್ತಾರೆ, ಮಿಕ್ಕಿದ್ರಿಗೆ ನೋಡೋದಿಲ್ಲ ಮೇಡಮ್. ಕೆಲವರಿಗೆ ಪೈಪ್ ಕಿತ್ತೋಗಿದೆ ಸರ್ ಅಂತ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ರಾತ್ರಿ ಎಲ್ಲ ಒಬ್ಬರೇ ಡಾಕ್ಟರ್ ಇದ್ದಾರೆ. ಅವ್ರದ್ದೇನು ಪ್ರಾಬ್ಲಮ್ ನನಗೆ ಗೊತ್ತಿಲ್ಲ ಮೇಡಮ್, ಮ್ಯಾನೇಜ್ಮೆಂಟ್ ಏನಿದೆ ಅಂತ. ಅವ್ರು ಏನು ಹೇಳ್ತಾರೆ, ಇಷ್ಟೆಲ್ಲ ಬೇಕು ನಾನು ಒಬ್ಬನೇ ನೋಡ್ಕೋಬೇಕು. ನಿಮಗೇನು ಗೊತ್ತಾಗುತ್ತಲ್ಲ ಸರ್, ಮ್ಯಾನೇಜ್ಮೆಂಟ್ ಕಡೆಯಿಂದ ಹೇಳಿ ಸರ್, ಹೇಳಿ ಇನ್ನೊಂದು ಡಾಕ್ಟರ್ ಹಾಕ್ಸ್ಕೊಳ್ಳಿ, ಏನು ಪ್ರಾಬ್ಲಮ್ ಇದೆ ಅಂತ ಕೇಳಿದ್ರೆ ಈಗ ಹೇಗೆ ಬೇಕಂತ. ಕೆಲವರು ಬೇರೆ ಪೇಷಂಟ್ಗೆಲ್ಲ ಕೇಳಿದರೆ ಹೋಗಿ ಆ ಸರ್ ಪೈಪ್ ಕಿತ್ತೋಗಿದೆ ಅಂದರೆ ಆ ಪೈಪ್ನ ಜೋರಾಗಿ 2 ನಿಮಿಷಕ್ಕೆ ಬಂದ್ಬಿಡ್ತಾರೆ. ಆಮೇಲೆ ಸರ್ ಅದು ಆಕ್ಸಿಜನ್ ಬರ್ತಾ ಇಲ್ಲ ಮೊಬೈಲ್ ಅಂತಂದರೆ ಅವ್ರನ್ನ ಕಿತ್ತಿ ಮತ್ತೆ ಯಾರು ಕೇಳಿದ್ರೆ ಅವ್ರು ಕಿವಿಲಿ ಇಡ್ತಾರೆ ಸೈಡ್. ಈ ಥರ ಬಿಹೇವಿಯರ್ ಎಲ್ಲ ನೋಡ್ತಾರೆ, ನಿಮ್ಮ ಕಣ್ಣೆಲ್ಲ ನೋಡಿರೋದಿಲ್ಲ. ಸೊ ಯಾರು ಮುಂದೆ ಬಂದು ನಿಮ್ಮ ಹತ್ರ ಬಂದು 7 ಲೆವೆಲ್ ಯಾರು ಬರಲ್ಲ. ರೀಸನ್ ಏನಂದ್ರೆ ಕೇಳಿದ್ರೆ ನಮ್ಮನೇಲಿ ಅಂತ ಕಾಲ್ ಮಾಡಿದ್ವಿ, ಈಗ ಯಾಕೆ ಬೇಕು ನಮ್ಮ ಮಗನ ನೋಡಿದ್ರಲ್ಲ ಬಂದ್ಬಿಡೋದು ಪ್ರಾಬ್ಲಮ್ ಇರೋದೆಲ್ಲ ಇದೆ. ವಿಡಿಯೋ ನನ್ನ ಹತ್ರ ಇದೆ, ಇವ್ರದೇ ಹೋಗೋದು ಬಿಟ್ಟು ನನಗೆ ಸಂಬಂಧ ಇರಲಿಲ್ಲ. ಆದರೂ ನಾನು ಒಬ್ಬ ಸಾರ್ವಜನಿಕ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ಬಿಟ್ಟು ನಾನು ಈಗ ತೋರಿಸ್ತೀನಿ. ನೀವು ಆಕ್ಚುಲಿ ಇಲ್ಲೇ ಡೈರೆಕ್ಟ್ ಬಂದ್ಬಿಟ್ರೆ ಮೇಡಮ್ ಬಂದ್ಬಿಡ್ತಾರೆ. 20 ಮಿನಿಟ್ಸ್ ವೇಟ್ ಮಾಡಿದ್ದಾರೆ ಮೇಡಮ್. ನನ್ನ ಹತ್ರ ಈಗ ತೋರಿಸ್ತೀನಿ. ಆಟೋದಲ್ಲಿ ಡೆಲಿವರಿ ಆಗಿ ಬ್ಲಡ್ ಎಲ್ಲ ಕ್ಲಾಟ್ ಆಗಿ ಎಲ್ಲ ಇದು ಹೋಗಿದೆ. ಅದು ಬಂಡಿ ಕೂಡ ದಪ್ಪ ಬಿಸಾಗಿ ಹೋಗ್ಬಿಟ್ಟಣ. ಮೇಡಮ್ ಇಲ್ಲಿ 9:30 ಸಂಜೆ 6 ಗಂಟೆ ತನಕ ಇಲ್ಲೇ ಇರ್ತಾರೆ, ಊಟ ಕೂಡ ಹೋಗಲ್ಲ. ಅವ್ರು ಇಲ್ಲ ಅಂದ್ರೂ ಕೂಡ ನಾವೆಲ್ಲ ಇದ್ದೇ ಇರ್ತೀವಿ. ಯಾರು ಒಬ್ರು ಬಂದು ನೋಡ್ತೇವೆ. ನೀವು ತಕ್ಷಣ ಇಲ್ಲೇ ಬಂದ್ಬಿಡಿ. ಗೊತ್ತಿದ್ದಿಲ್ಲ ಎಲ್ಲಾ ಜನ ಡೈರೆಕ್ಟರ್ಸ್ ಹತ್ರ ನಾನೇ ಮಾತಾಡಿದ್ದು ನೋಡಿ ಸರ್ ಮೇಡಮ್, ಅದು ವಿಡಿಯೋ ನೋಡಿ. ಗಮನಕ್ಕಿಲ್ಲ ಅನ್ಸುತ್ತೆ. ಎಲ್ಲ ನೋಡಿ ಮಾಡಿ ಇದು 20 ಮಿನಿಟ್ಸ್ ಆಗಿದೆ. ಈಗಾದ್ರೂ ಬಂದಿರೋದು ಸತ್ಯ. ನಾನು ಅವಾಗ ಮಾಡಿ 20 ಮಿನಿಟ್ಸ್ ಆಗಿದೆ, 20-25 ಮಿನಿಟ್ಸ್ ಆಗಿದೆ. ಇಷ್ಟು ಈಗ ನಾವು 11 ಗಂಟೆಗೆ ಅಲ್ಲೇ ಹೋಗಿ ಬರ್ತೀವಿ ಆಫೀಸ್ಗೆ. ಅವಾಗೇನು ಇರಲಿಲ್ಲ. ಇಲ್ಲ ಈ ಕಡೆ ಬಂದ್ಮೇಲೆ ಡಾಕ್ಟರ್ ಮ್ಯಾನೇಜ್ ಮಾಡಕ್ ಬಂದ್ರೆ ಅದು ಕೂಡ ಹೊಡೆಯುತ್ತೆ. ಪೊಲೀಸರು ಕಳಿಸಿ ಇವರು ಹೊರಗೆ ತಳ್ಳಿದ್ದಾರೆ, ಪ್ರಶ್ನೆ ಮಾಡಂಗಿಲ್ಲ. ಆಮೇಲೆ ಮೇಡಮ್ ಈಗ ಈ ತರ ಸಿಸ್ಟಮ್ ನೋಡಿ ಭಯಬಿದ್ದು ಸಾಲ ಏನು ಮಾಡ್ಕೊಂಡು ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತಾರೆ. ಗೌರ್ಮೆಂಟ್ ಇಂದ ಎಷ್ಟು ದುಡ್ಡು ಖರ್ಚಾಗ್ತಾ ಇದೆ, ಎಷ್ಟು ಜನ ವೈದ್ಯರಿದ್ದಾರೆ, ನರ್ಸಿಂಗ್ ಇದ್ದಾರೆ, ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಇದೆ ಸರ್. ಸ್ಥಿತಿ ಅನ್ನೋದು ನಮಗೆ ಸರ್ ನಾನೇ ಇವಾಗ ಇಲ್ಲಿ 2 ವಾರ ತಿರುಗಿನೇ ಆಗಿಲ್ಲ. ಪ್ರೈವೇಟ್ ಡಾಕ್ಟರ್ ಹತ್ರ ಹೊಸ ಶೇಟ್ ಹತ್ರ ಯೂರಿಯಲಿಸ್ಟ್ಗೆ ಒಂದು ಎಕ್ಸ್ರೇಗೆ 5 ದಿನ, ಯೂರಿನ್ಗೆ 3 ದಿನ ತಿರ್ಸಾರ. ಸತ್ತು ಬಿಡ್ತಾರೆ ಇನ್ನು ತೋರಿಸಿದ್ರೆ. ಇಲ್ಲಿ ಬಂದ್ರೆ ಸತ್ತು ಹೋಗೋದೇ ಇರೋದು. ಮೇಡಮ್ ನಾನು ಕಾಲೇಜ್ ಓದ್ಬೇಕಾದ್ರೂ ಈ ಸಮಸ್ಯೆ ನಮಗೆ ಇದೆ, ಇವತ್ತು ನಮಗೆ ಯಾವಾಗ ಕ್ರಮ ತಗೊಂತಾರೆ ಯಾರು ಇದ್ರ ಬಗ್ಗೆ ಗಮನ ಕೊಡ್ತಾರೆ? ನೋಡಿ ಅದು ವಿಡಿಯೋ ನೋಡಿ. ಕರ್ತವ್ಯ ಲೋಪ ಅಂದ್ರೆ ಮೇಡಮ್ ಕೇಸ್ ಮಾಡೋದು ಬಟ್ ಏನಾದ್ರೆ ಪ್ರಾಣ ಹೋಗ್ಬಿಟ್ರೆ ಇರುತ್ತೆ. ಬಡವರು ಎಲ್ಲಿ ಬರ್ತಾರೆ?
ಅಲ್ಲ ಇದು ಡೈರೆಕ್ಟ್ ಕಳಿಸ್ಕೊಡಿ ಹೋಗೋಣ ಸರ್. ಅದೇ ವಿಡಿಯೋ ಕಳಿಸ್ಬಿಡಿ ಅಲ್ಲಿ ಒಂದು ಸ್ವಲ್ಪ ಹೋಗಿ ಮಾತಾಡ್ಬೋದು. ठीक है सर और पूरी हमारी ಈಗ ಒಂದು ತಿಂಗಳು ಕೇಳಿ HIV ಟೆಸ್ಟ್ ಇದೆ, ನಾವೇ ಬಂದು ಕೇಳಿದ್ರೆ ಇಲ್ಲ ಅಂತ. ಅವರೆಲ್ಲ ನನಗೆ ಬೈತಾರೆ. ಮೇಡಮ್ ನಂಬರ್ ತಗೊಂಡು ವಾಟ್ಸಪ್ ಕಳಿಸ್ತೀವಿ. ಯಾರು ಕಳಿಸ್ತಾ ಇಲ್ಲ, ಅದಕ್ಕೆ ನಾನು ಯಾರು ಕಳ್ಸೋದು ಬೇಡ ಅಂತ. ಎಷ್ಟು ಜನಗಳಿಗೆ ಸಮಸ್ಯೆ ಆಗುತ್ತೆ ಗೊತ್ತಾಗಬೇಕು. ಇಲ್ಲ ಇಲ್ಲ ನಿಮಗೆ ಕಳ್ತೀನಿ ಬೇಕಾದ್ರೆ ಬೇರೆ ಇಲ್ಲ ನಾನು ಹಾಕೊಂಡಿಲ್ಲ ಸರ್. ಜನರ ಮಧ್ಯೆ ಆಗಿರೋದು ಇಲ್ಲ ಇಲ್ಲ ಹೇಳಿದೆ ಮೇಡಮ್ ನನಗೆ ನೀವು ಆಂಬುಲೆನ್ಸ್ ಡ್ರೈವರ್ ಇನ್ಚಾರ್ಜ್ ಇವಾಗ ಒಂದೆರಡು ತಿಂಗಳು ಕೆಳಗೆ ನಮ್ಮ ಬ್ರದರೇ ಬಂದರು, ಕೇಳಿದ್ರೆ ಆಂಬುಲೆನ್ಸ್ ಇಲ್ಲ ನಾವು ಇದು ಒಂದಿನ ಸಮಸ್ಯೆ ಅಲ್ಲ. ನಗುಮಗು ಗಾಡಿಯಲ್ಲಿ ಇಲ್ಲ ಸರ್ವಿಸಿಂಗ್. ಹಾಂ 20,000 ಕಿಲೋಮೀಟರ್ 10,000 ಕಿಲೋ ಸರ್ವಿಸ್ ಅಲ್ಲಿ ಸರ್ವಿಸಿಂಗ್ ಕೊಟ್ಟರೆ ಟಾಟಾ ಬೇಗ ಕೊಟ್ಟಿಲ್ಲ. ಅಲ್ಲ ಇಲ್ಲ ಅದಿಲ್ಲ ಎಮರ್ಜೆನ್ಸಿ ಇದೆ, ಬೇರೆ ಗಾಡಿ ಆಗುತ್ತೆ. ಅದೇ ಫುಲ್ ಅದೇ ಮೇಡಮ್ ಕಂಪ್ಲೀಟ್ ಎಲ್ಲ ಹಾಕ್ಬಿಡಿ ಅಲ್ಲಿ ನೋಡ್ತಾರಲ್ಲ ರಜನಿ ಯಾರು ಮೇಡಮ್ ಸಾಲ್ವ್ ಮಾಡ್ಬೇಕಲ್ಲ. ಸಾಲ್ವ್ ಮಾಡಿ. ನಮ್ಮ ಉದ್ದೇಶ ಸಾಲ್ವ್ ಆಗಲಿ ಅಂತ. ನಿಮ್ಮ ಮೇಲೆ ಯಾರು ಬರ್ತಾರೆ? ಸೂಪರ್ವೈಸರ್ ಇನ್ಚಾರ್ಜ್ ಹೋಮ್ ಗಾರ್ಡ್ ನಿಮ್ಮ ಮೇಲೆ ಇಲ್ಲಿದ್ದಾರೆ, ಇನ್ನೊಂದು ಪವರ್ ಸೋರ್ಸ್ ಇದ್ದಾರೆ. ನಿಮ್ಮ ಮೇಲೆ ಹೋಮ್ ಗಾರ್ಡ್ ಮೇಲೆ ಭಾಳ ಕಂಪ್ಲೇಂಟ್ ಇದೆ ಸರ್. ಇವ್ರು ಕೂಗಾಡ್ತಾರೆ ಸರ್, ಸಿಕ್ಕಾಪಟ್ಟೆ ಕೂಗಾಡ್ತಾರೆ ಇವರು. ಒಂದು ಸ್ವಲ್ಪ ಯಾರು ಪ್ರಶ್ನೆ ಮಾಡಿದ್ರೆ ಅವರೇ ಗೋಡೆ ಬರ್ತಾರೆ. ಇನ್ನೊಂದ್ಸಲ ನಿಮ್ಮ ನಂಬರ್ ಕೊಡಿ, ನಾನೇ ವಿಡಿಯೋ ಹಾಕ್ತೀನಿ. ನಾನು ಗಟ್ಟಿಗೆ ಕಿಚ್ಚೋದು ಅವ್ರದ್ದು ಸಮಸ್ಯೆಗಳು ಇಲ್ಲ ನಿಮ್ಮ ನಂಬರ್ ಕೊಡಿ, ನಾನೇ ಹಾಕ್ತೀನಿ ವಿಡಿಯೋ. ಎಲ್ಲ ವಿಡಿಯೋ ಮಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತೆ ಅಂತಲ್ಲ. ಅವ್ರು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ಗೊತ್ತು ಸರ್, ಯಾರಿಗೆ ಜನಕ್ಕೆ ಯಾವ ರೀತಿ ಹೇಳ್ಬೇಕಂತೇಳಿ ಅವ್ರಿಗೆ ಸಾಹಸ ಆಗೈತೆ. ನಾನು ನೋಡ್ತಾ ಇದ್ದೀನಿ ಕೆಲಸಗಳು. ಹಂಗಾಗಿ ದಯವಿಟ್ಟು ನಾವು ಸಹಕಾರ ಕೊಟ್ಟರೆ ಅವರು ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗುತ್ತೆ. Actually, ಎಲ್ಲ ತಿಂತಾರೆ ಜನ. ನೋಡ್ರಿ ಹೋಮ್ ಗಾರ್ಡ್ಗೆ 20 ಮಿನಿಟ್ಸ್ ವಿಡಿಯೋ ನೋಡ್ರಿ ಗೊತ್ತಾಗ್ತದೆ. ಅಲ್ಲ ಅಟ್ಯಾಕ್ ಮಾಡಬಾರ್ದು. Attack ಮಾಡ್ಬಾರ್ದು. ಲೈಫ್ ಆಗಿ ಮಾಡೋದು ಏನು? ಇನ್ಫೆಕ್ಷನ್ ಆಗುತ್ತೆ. ಗೊತ್ತು ಮೇಡಮ್. ಒಬ್ರಿಗೆ ಒಬ್ರು ಬಂದ್ರೆ ಹೌದು. ಮ್ಯಾನೇಜ್ ಮಾಡಕ್ಕೆ ಅದು ಸ್ವಲ್ಪ ನಾನು ಅದೇ ಹೇಳ್ತಿದ್ದೀನಿ ಮೇಡಮ್. ಒಬ್ಬರಿಗೆ ಒಬ್ಬರು ಕಳ್ಸುತ್ತೆ, ಅದರಲ್ಲಿ ಬೇರೆ ಹೊರಗಡೆ ಕಿತ್ತಾಡೋದು, ಮೈ ಮೇಲೆ ಹೋಗೋದು, ಇದು ಮಾಡೋದು CC ಕ್ಯಾಮರಾದಲ್ಲಿ ಮಾಡೋದು ನಿಮಗೆ ಗೊತ್ತಾಗ್ತದೆ. ಗೊತ್ತು ಸರ್ ನನ್ನ ಗಮನಕ್ಕೆ ಗೊತ್ತಿರಂಗೆ ನಾನು ಮೇಡಮ್ ಒಂದು ರಿಕ್ವೆಸ್ಟ್, ಮೇಡಮ್ ನೀವು ಡ್ಯೂಟಿ ಡ್ರೆಸ್ ಅನ್ನೋದಕ್ಕೂ ಬಿಟ್ಟು ಮೇಡಮ್ ಒಂದು ಮಾಸ್ಕ್ ಹಾಕೊಂಡು ನೀವು ಒಂದು ರೌಂಡ್ ಹೊಡೆದ್ಬಿಡಿ ಮೇಡಮ್. ನಿಮ್ಮ ಹಾಸ್ಪಿಟಲ್ ಏನು ಹಿಡಿದಿದೆ ಅಂತ 100% ನಿಮಗೆ ಗೊತ್ತಾಗುತ್ತೆ. ನನ್ನ ತಲೆಯಲ್ಲಿ ಮೊನ್ನೆ ಬಂದಿದ್ದು, ನಾನು ಮೇಡಮ್ ಇದನ್ನೇ ಹೇಳಿದೆ, ಸಿವಿಲ್ ಡ್ರೆಸ್ಸಲ್ಲಿ ಯಾರು ನಿಮಗೆ ಸಪೋರ್ಟ್ ಇದ್ದಂಗೆ MLA ಆಗಲಿ ಇಲ್ಲ ನೀವಾಗಲಿ ಯಾರೋ ಒಂದು ರೌಂಡ್ ಹೊಡೆದ್ಬಿಟ್ರೆ ನಿಮ್ಮ ಹಾಸ್ಪಿಟಲ್ ಏನು ಸ್ಥಿತಿ ಅಂತ ನಿಮಗೆ ಗೊತ್ತಾಗುತ್ತೆ. ಅಫಿಷಿಯಲ್ ಅನ್ಅಫಿಷಿಯಲ್ ಆಗಿ ನಾರ್ಮಲ್ ಜನರಲ್ ಮೇಡಮ್ ಹೊರಡ್ಬಿಡ್ತಾರೆ. ನಿಮಗೆ ಗೊತ್ತಾಗುತ್ತೆ ಇದೇ ನಡೀತಿದೆ ಅಂತ. ಅವಾಗ ನಾವು ಸರಿ ಮಾಡ್ಬೋದು ಹೊತ್ತು ಇದರ ಕಂಪ್ಲೇಂಟ್ಸ್ ಇಲ್ದಾಗ ನೀವು ಯಾರು ಇದಾಗಲ್ಲ ಮೇಡಮ್. ಒಂದ್ಸರಿ ನೋಡಿ ಬಿಡಿ ಮೇಡಮ್ ಪ್ಲೀಸ್. ಅವಾಗ 100% ಸಾಲ್ವ್ ಆಗುತ್ತೆ ಮೇಡಮ್. ಬೇರೆ ಟೈಮಲ್ಲಿ ರೌಂಡ್ಸ್ ಹೊಡಿತೀವಿ. ಕಾಮನ್ ಆಗಿ ಮೇಡಮ್ ಯಾವಾಗಲೂ ಯೂನಿಫಾರ್ಮ್ ಇಲ್ದಂಗೆ ನಾರ್ಮಲ್ ಒಂದು ನೋಡಿದ್ರೆ ಮೇಡಮ್ ವೀಕ್ಲಿ ಒನ್ ಟೈಮ್ ಕೊಡ್ತಾರೆ. ಎದಕ್ತಾರೆ ಮೇಡಮ್ ಮೇಡಮ್ ಅವ್ರು ಬರ್ತಾರೆ, ಯಾವಾಗ ಬರ್ತಾರೆ ಗೊತ್ತಿಲ್ಲ ಅನ್ನೋ ಒಂದು ಮೈಂಡಲ್ಲಿ ಸೇರುತ್ತೆ ಅಂತ. ಆಮೇಲೆ ನೀವು ಹೋಗಿದ್ರು ಆಟೋಮೆಟಿಕ್ ಭಯ ಹೋಗ್ತದೆ. ಅದೊಂದು ಮೇಡಮ್ ಇಲ್ಲಿ ನಾನು ತಲುಪಿಸ್ತೀನಿ ಮೇಡಮ್ಗೆ. ನಾವು ಸೈನ್ ಮಾಡ್ತೀವಿ, ನೀವು ಬರ್ತೀವಿ. ನಾವು ಪಿಟಿಷನ್ ನಾವು ಆರ್ಗ್ಯುಮೆಂಟ್ ಕೊಡ್ತೀವಿ, ನೀವು ನಮ್ಗೆ ತಗೊಂಡು ಜೆರಾಕ್ಸ್ ತಗೊಂಡಾರಲ್ಲ, ಇಲ್ಲೊಂದು ಜೆರಾಕ್ಸ್ ತಗೊಂಡಾರ.
ನಾವು ಸೈನ್ ಮಾಡ್ಕೊಡೋಣವಾ ಇಲ್ಲ ಅವರು ನಿಮ್ದು ಲೆಟರ್ ಇದೆ ಅಲ್ಲ ಅದ್ರ ಹಿಂದ್ಗಡೆನೆ ಸೈನ್ ಮಾಡ್ಕೊಳ್ಳಿ. ಒಂದು ಜೆರಾಕ್ಸ್ ಕಾಪಿ ತಗೊಂಡ್ರಲ್ಲ ಜೆರಾಕ್ಸ್ ಎಲ್ಲಿದೆ ಇದು? ಸೈನ್ ಮಾಡ್ಕೊಡಲ್ಲ ನೀವು ಇಟ್ಕೊಂತಾರೆ ಅಂತ ಹೇಳಿದ್ರು. ಅವ್ರು ಪುರಂದರ ಜೆರಾಕ್ಸ್ ತಗೊಂಡ್ರು ಮೇಡಮ್ ಲೆಟರ್ ಸೈನ್ ಮಾಡ್ಕೊಂಡು ಇಲ್ಲೇ ಸಮಸ್ಯೆ ಮೇಡಮ್ ಬಿಲ್ ರಸೀದಿ ಹೀಗೆ ಹೋಗಿದ್ದೀನಿ ಮೇಡಮ್ ನಾನು. ಇದು ಭಾರಿ ಪ್ರಾಬ್ಲಮ್ ಇದೆ ಮೇಡಮ್. ಇಲ್ಲಿ ಅಲ್ಲಿ ಕೌಂಟರ್ ಏನು ಜಗ್ಗಿದೆ ಮೇಡಮ್, ಸ್ಟಾಫ್ಸ್ ಇಲ್ಲ ಮೇಡಮ್. ನೋಡಿ ಮೇಡಮ್, ಮೊನ್ನೆ ಈಗ ಒಂದು ವಾರದ ಕೆಳಗೆ ಬಂದಿನಿ ಮೇಡಮ್, ಬರೀ ಅವಿಷ್ಟು ಜನ ಅದಾರೆ ಮೇಡಮ್, ಬರೀ ಒಬ್ಬರೇ ಕೊಡ್ತಾ ಇದಾರೆ ಮೇಡಮ್ ಚೀಟಿ. ಕೇಳಿದ್ರೆ ಇಲ್ಲ ಹೊರಗಡೆ ಹೋಗಿರಾ ಅಂತ ಹೇಳ್ತಾರೆ ಮೇಡಮ್. ಸಾರಿಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಇಲ್ಲ ಮೇಡಮ್. ಅಲ್ಲಿಗೆ ಫೋಟೋ ಹಾಕಿದ್ರೆ ಸುತ್ತ ಏನು ರೆಸ್ಪಾನ್ಸ್ ಇಲ್ಲ. ಒಂದಿನ ಸಮಸ್ಯೆ ಅಲ್ಲ ಮೇಡಮ್ ಇದು. ಮಾತಾಡ್ತೀನಿ ಸರ್, ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಮೇಡಮ್ ಅವ್ರು ಯಾವಾಗ ಬರ್ತಾರೆ ಮೇಡಮ್? ಮತ್ತೆ ನಾವು ಬರೋವಾಗ ಕಾಂಟ್ಯಾಕ್ಟ್ ಮಾಡ್ಬೇಕು ಇಲ್ಲ ನೀವೇ ಅವ್ರು ನಾನು ಅಷ್ಟು ತಲುಪಿಸಿರ್ತೀನಿ. ಮಂಡ್ಯದಿಂದ ಇರ್ತಾರೆ. ನೇಮ್ ಪ್ಲೇಟ್ ಒಂದು ಡಿಸ್ಪ್ಲೇ ಮಾಡ್ತಾರೆ, ಹೊರಗಡೆ ಇಲ್ಲ, ಹೊರಗಡೆ ಆಯ್ತು ಸರ್, ಆ ಲೆಟರ್ ಕೊಟ್ಟಿದ್ದಾರಲ್ಲ ಸಮಸ್ಯೆ ತಲುಪಿಸಿ ರೈಟ್ ಮೇಡಮ್. ನಮಗೆ ಹೆಂಗ್ ಗೊತ್ತಾಗುತ್ತೆ ಮಾಡ್ತೀವಿ ಏನು? ಯಾಕಂದ್ರೆ ನಾವು ಈಗ ಹಿಂಗೆ ಕೊಟ್ಟಿದ್ದೀವಿ ಸಮಸ್ಯೆ ಬೇರೆಯವರಿಗೆ ಹೋಗೋ ಥರ, ಬೇರೆ ಹೈಯರ್ ಅಧಿಕಾರಿಗಳ ಥರ ಇಲ್ಲ ಬೇರೆ ಹತ್ರ ಹೋಗೋ ಥರ ಸೀರೆ ಗಂಭೀರ ಆಗಬಾರ್ದು ಅನ್ನೋದು ನನ್ನ ವಿನಂತಿ. ನಾನು ಹಿಂಗೆ ಕೊಟ್ಟಿದ್ದೀವಿ ಸರ್. ನಾನು ಎಲ್ಲೂ ಹೋಗ್ತಾ ಇಲ್ಲ, ಪೋಸ್ಟ್ ಇಲ್ಲೇ ಇದೆ, ಮೆಡಿಕಲ್ ಸ್ಟೂಡೆಂಟ್. ನಾನು ಇದೇ ಹಾಸ್ಪಿಟಲ್ಲೇ ಇರ್ತೀನಿ, ಇಲ್ಲೇ ಇರ್ತೀನಿ. ನಾನು ಮೇಡಮ್ ಜೊತೆ ಪಕ್ಕದಲ್ಲಿ ಒಂದು ರೂಮ್ ಕೊಟ್ಟಿದ್ದಾರೆ ನನಗೆ, ನಾನು ಎಲ್ಲೂ ಇಲ್ಲೇ ಇರ್ತೀನಿ. ಸೀಲ್ ಸೈನ್ ಇಲ್ಲೇ ಹಾಕಿ ಹೊಡ್ಬಿಡ್ರಿ ಸರ್. ನಾವು ಕೂಡ ಬರ್ತೀವಿ ಒಂದು 20 ದಿವಸ. ದಯವಿಟ್ಟು ಸ್ವಲ್ಪ ಚೇಂಜಸ್ ಬದಲಾವಣೆ ಬಂದರೆ ಎಲ್ಲ ಡಿಸ್ಕಸ್ ಸಾರ್ವಜನಿಕ ಪರವಾಗಿ ನಿಮ್ಮ ಪರವಾಗಿ ನಾವು ಇನ್ನೂ ಇದು ಏನು ಸಮಸ್ಯೆ ಇದೆ ಅದನ್ನು ಹೇಳ್ತೀವಿ. ನೀವು ಮಾಡಿದ್ರೆ ನೀವು ಮಾಡಿದ್ರೆ ರಿಸೀವ್ಡ್ ಸರ್, ರಿಸೀವ್ಡ್ ಏನೇನು ಮಾಡಿದ್ರೆ ಮಾಡಿ ನಾವು ಮನವಿ ಕೊಟ್ಟಿದ್ದೀವಿ. ಸೊ ಇದು ನಮ್ಮ ಗಮನಕ್ಕೆ ಇಲ್ಲದೊಂದು ರಿಸೀವ್ ಇಷ್ಟ ಸೀಲ್ ಸೈನ್. ಹಾಂ ಅದೇ ಅದನ್ನೇ ಕೇಳಿದ್ವಿ ಸರಿ. ಇನ್ನದೊಂದು ಕೇಳ್ರಿ ಸರ್. ನಮ್ಮ ಪಕ್ಷದ ಹೇಳಿ ಥ್ಯಾಂಕ್ಸ್. ಇದು ನಾವು ಪಡೆಯುವಂತ ಇದಲ್ಲ, ಸರ್ಕಾರದ ಆದ್ಯ ಕರ್ತವ್ಯ ಕೂಡ. ಒಂದು ಪ್ರಜೆಗೆ ವ್ಯವಸ್ಥಿತವಾದ ಆರೋಗ್ಯ ಕೊಡುವಂತ ಒಂದು ಕರ್ತವ್ಯ ಸರ್ಕಾರದ ನಮ್ಮ ಸಂಸ್ಥೆಯದು. ಹಾಗಾಗಿ ಯಾರೋ ಬಂದು ಕೇಳೋವರೆಗೂ ನೀವು ಮಾಡೋದು ಒಳ್ಳೆಯದಲ್ಲ. ದಯವಿಟ್ಟು ನೀವು ಸ್ವಯಂ ಪ್ರೇರಿತರಾಗಿ ಕೊಡುವಂತ ಕೆಲಸ. ನಾವು ತುಂಬಾ ಪ್ರಯತ್ನ ಮಾಡ್ತಾ ಇದೀವಿ, ಗೊತ್ತಾದಂಗೆಲ್ಲ ಮತ್ತೆ ಅದಕ್ಕೆ ಅಟ್ಲೀಸ್ಟ್ ಸೊಲ್ಯೂಷನ್ ಆಗುತ್ತೆ. ಅದೇ ಅದು ಯಾರೋ ಫೋನ್ ಮಾಡಿ ರೆಕಮೆಂಡ್ ಮಾಡೋವರೆಗೂ ಇಲ್ಲ. ಯಾರೇ ವ್ಯಕ್ತಿ ಬಂದು ಈಗ ನಮ್ಮ ವ್ಯವಸ್ಥೆ ನಡೀತಾ ಇರೋದೇ ಪ್ರತಿಯೊಬ್ಬ ಪ್ರಜೆಯಿಂದ, ಅವ್ನು ಕಟ್ಟುವಂತ ಟ್ಯಾಕ್ಸ್ ಇಂದ. ನಿಮ್ಗೆಲ್ಲ AC ರೂಮ್ಗಳು ಎಲ್ಲ ಸೌಲಭ್ಯಗಳು. ಹಂಗಾಗಿ ಅಂತವರಿಗೆ ನಾವು ವ್ಯವಸ್ಥಿತವಾದ ಆರೋಗ್ಯ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ದಯವಿಟ್ಟು ಇದೊಂದು ಇಲ್ಲ ಸರ್, ಇದೆಲ್ಲ ಡಿಸ್ಕಸ್ ಮಾಡಿ ಇಷ್ಟ ಆಗುತ್ತೆ ಅಷ್ಟು ಮಾಡಕ್ಕೆ ಟ್ರೈ ಮಾಡ್ತಿದ್ದೆ. ಹೈಯರ್ ಅಥಾರಿಟೀಸ್ ಹತ್ರ ಮಾತಾಡ್ತೀನಿ. ಒಂದು ವೇಳೆ ನಮ್ಮಿಂದ ಸಿಬ್ಬಂದಿ ಕೊರತೆ, ಯಂತ್ರೋಪಕರಣ ಕೊರತೆ ಏನಾದ್ರು ಲೀಸ್ಟ್ ಕೊಡಿ. ನಾವು ನಿಮ್ಮ ಕಡೆ ಆಗಲ್ಲ ಅಂತಂದ್ರೆ ಕೆಲವು ವಿಷಯ ಪ್ರೆಸೆಂಟ್ ಆಗಲ್ಲ. ಪಕ್ಷದ ವತಿಯಿಂದ ಸಂಬಂಧಪಟ್ಟ ಮಿನಿಸ್ಟ್ರಿ ಇರ್ಬೋದು, ಲೋಕಲ್ MLA ನಾವು ನಮ್ಮ ಕಡೆಯಿಂದ ತಿಳಿಸೋ ಪ್ರಯತ್ನ, ಇಲ್ಲಿ ಸೌಲಭ್ಯ ಕೊಡಿಸೋ ಪ್ರಯತ್ನ ಮಾಡ್ತೀವಿ. ಇನ್ನೊಂದ್ಸಲ ಬಂದಾಗ ನಿಮ್ಮ ಹತ್ರ ಏನಿದೆ ನಮ್ಗೆ ಲೀಸ್ಟ್ ಕೊಡಿ. ದಯವಿಟ್ಟು ನಮ್ಮ ಮೇಲೆ DH ಯಾರ ಮೇಲೆ ಗೊತ್ತಿಲ್ಲ ತಿಳ್ಕೊಂಡು ಹೋಗ್ಬಿಡ್ತೀವಿ. ನಿಮಗೆ ಸಮಯ ಕೊಟ್ಟದಕ್ಕೆ ನಮಗೆ ಧನ್ಯವಾದಗಳು. KRS ಪಕ್ಷದ ವತಿಯಿಂದ ಇನ್ನೊಂದು ಕಡೆಯಿಂದ ಧನ್ಯವಾದ ತಿಳಿಸಿದ್ವಿ. ಮೇಡಮ್ ಇನ್ನು ಒಂದೇ ಒಂದು ಸಾರಿ ಸರ್, ಇದು ಎಮರ್ಜೆನ್ಸಿ ಆಗಿ ಮೇಡಮ್ ನಿಮ್ಮ ಬೇಬಿ ನನಗೊಬ್ಬರು ಅದೇ ಓಡಲಿದೆ, ಸೆಕೆಂಡ್ ಓಡಲಿದೆ. ಎಲ್ಲ ಕಡೆಯಿಂದ ಆಕ್ಸಿಜನ್ ಲೀಕ್ ಆಗ್ತಿದೆ. ಸ್ವಲ್ಪ ಅದರಿಂದ ಎಮರ್ಜೆನ್ಸಿ ನೀವು ಹೇಳಿದ್ರೆ ನೀವು ಅಟ್ಲೀಸ್ಟ್ ಆ್ಯಕ್ಷನ್ ತೊಗೊಂಡು ಬೇಗ ಅದು ಕ್ಲಿಯರ್ ಆಗುತ್ತೆ. ಅದನ್ನು ಬರ್ತೀನಿ. ಸರ್ ಇಲ್ಲಿ ರಿಸಿಪ್ಟ್ ಇಸ್ಕೊಂಡ್ರಿ ಏನು ಸರ್? ಇಲ್ಲೇ ಅದ ಇಸ್ಕೊಂಡ್ರಿ ಕೇಳ್ರಿ ಸರ್. ಇಲ್ಲ ಅದೇ ಪೇಪರ್ ಇಸ್ಕೊಂಡಿದ್ದು ಹೇಳಾಗ ಆತನ. ಇಲ್ಲಿ ಸೀಲ್ ಸೈನ್ ಬೇಕು, ಇಲ್ಲಿ ಸೀಲ್ ಸೈನ್ ಬೇಕಾ? ಆತ ಸಂಖ್ಯೆ ಹೋದ್ರೆ ಇಲ್ಲಿ ಸೀಲ್ ಸೈನ್ ಅದು ಬೇರೆ, ಇದು ಬೇರೆ ಲೆಟ್ರು. ಸ್ವಲ್ಪ ದಾರಿ ಬಿಟ್ಟಿದ್ದು ಬಂದಿರುವಾಗ
ಸ್ವಲ್ಪ ಹಿಡ್ಕೊಂಡು ರೈಟ್ ಹಾಂ ಹಾಂ ನಾನು ಸಹಿ ಅಂತ ಮಾತಾಡೋದು ಆಸ್ಪತ್ರೆಯಲ್ಲಿ ಅದೇ ಹೋಗೋಣ ಪಾರ್ಟಿ ಅದು ಸೀನ್ ಹೋಗೋಣ ಏನಿಲ್ಲ ಮಾಡ ಮಳೆ ಬೇಡ ಬೇಡ ಮತ್ತೆ ಎಲ್ಲ ಶ್ರೀನಿವಾಸ್ ಬಾತ್ರೂಮ್ ಹೋಗೋಣ ನೆಕ್ಸ್ಟ್ ಪ್ಲಾನ್ ಎಲ್ಲಿ ಕಟ್ ಮಾಡಮ್ಮ ಲೈವ್ ಮಾಡಲಿ ಮಾಡಲಿ ಬೇಡ ಕಟ್ ಮಾಡಮ್ಮ ಶ್ರೀನಿವಾಸ್ ಹಾಂ